ನನ್ನ ಹೆಸರು ಅಶೋಕ್ ಪಾಟೀಲ್. ನಾನು ಈಗ ಹೆಮ್ಮೆ ಪಟ್ಟುಕೊಳ್ಳಬೇಕಿತ್ತು. ನನ್ನ ಮಕ್ಕಳು ದೊಡ್ಡವರಾಗಿ ಸಂಪಾದನೆ ಮಾಡಲು ಶುರು ಮಾಡಿದ್ದಾರೆ. ಅವರು ನನಗೆ ಆಸರೆ ಆಗುತ್ತಾರೆ. ಆದರೆ ಕೆಲವು ಮಕ್ಕಳು ಹೊಗಳಿಕೆಗೆ ಅರ್ಹರಲ್ಲ. ಅವರು ತಮ್ಮ ತಂದೆ ತಾಯಿಗಳ ಪಾಲನೆ ಪೋಷಣೆ ಮತ್ತು ಅವರ ಪರಿಶ್ರಮವನ್ನು ಮರೆತು ಬಿಡುತ್ತಾರೆ. ನನ್ನ ಕತೆ ಕೂಡ ಇದೇ ರೀತಿ ಇದೆ. ನಾನು ಮತ್ತು ನನ್ನ ಹೆಂಡತಿ ವೃದ್ಧರಾಗಿದ್ದೇವೆ ಮತ್ತು ನಮ್ಮ ಮಕ್ಕಳು ಯುವಕರಾಗಿದ್ದಾರೆ. ನನಗೆ 3 ಗಂಡು ಮಕ್ಕಳು. ಒಬ್ಬನ ಹೆಸರು ಆಕಾಶ್, ಎರಡನೆಯವನ ಹೆಸರು ಅಮನ್ ಮತ್ತು ಮೂರನೆಯವನ ಹೆಸರು ಗಮನ್. 2 ಮಕ್ಕಳ ಮದುವೆಯಾಗಿತ್ತು. ಮೂರನೆಯವನು ಇನ್ನೂ ಕುಮಾರನಾಗಿ ಉಳಿದಿದ್ದನು. ನಾನು ಈ ಮನೆಯನ್ನು ನನ್ನ ಪರಿಶ್ರಮದಿಂದ ಕಟ್ಟಿದ್ದೆ. ನನ್ನ ಹೆಂಡತಿ ನಮ್ಮ ಮನೆಯನ್ನು ತನ್ನ ಕೈಯಾರೆ ಅಲಂಕಾರಗೊಳಿಸಿದ್ದಳು. ನಾನು ಮಕ್ಕಳನ್ನು ಪಾಲನೆ ಪೋಷಣೆ ಮಾಡಿ ಅವರನ್ನು ವಿದ್ಯಾವಂತರನ್ನಾಗಿ ಮಾಡಿದ್ದೆ. ಇಂದು ಅವರು ದೊಡ್ಡವರಾಗಿದ್ದಾರೆ. ತಮ್ಮ ತಂದೆಯ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವಷ್ಟು ದೊಡ್ಡವರಾಗಿದ್ದಾರೆ. ಅವರಿಗೆ ತಮ್ಮ ತಂದೆ ತಾಯಿಗಳು ಈ ಮನೆಯಲ್ಲಿ ಇರುವುದು ಇಷ್ಟವಾಗುತ್ತಿರಲಿಲ್ಲ. ನಾವು ಗಂಡ ಹೆಂಡತಿ ಇಬ್ಬರು ನಮ್ಮ ಕೋಣೆಯಲ್ಲಿ ಕುಳಿತು ನಮ್ಮ ಕಷ್ಟ ಸುಖದ ಬಗ್ಗೆ ಮಾತನಾಡುತ್ತಿದ್ದೆವು. ಆಗ ನಮ್ಮ ದೊಡ್ಡ ಮಗ ನಮ್ಮ ಕೋಣೆಗೆ ಬಂದು ಹೇಳಿದನು, ನಿಮಗೆ ಇಂಥ AC ಕೋಣೆಯಲ್ಲಿ ಕುಳಿತು ಮಾತನಾಡುವ ಅವಶ್ಯಕತೆ ಏನಿದೆ? ನೀವು ಜೀವನ ಪೂರ್ತಿ ಐಷಾರಾಮಿ ಜೀವನವನ್ನು ಕಳೆದಿದ್ದೀರಿ. ಈಗ ಉಳಿದಿರುವುದು ಸ್ವಲ್ಪ ಕಾಲ ಮಾತ್ರ. ನೀವು ಈ ರೀತಿ ಐಷಾರಾಮಿ ಕೋಣೆಯಲ್ಲಿ ಕುಳಿತು ಜೀವನ ಮಾಡದಿದ್ದರೆ ಸತ್ತು ಹೋಗುವುದಿಲ್ಲ. ಇದು ಬೇರೆ ಯಾರೂ ಮಾತನಾಡಿರುವುದಲ್ಲ, ಸ್ವತಃ ನನ್ನ ದೊಡ್ಡ ಮಗ ಹೇಳಿರುವುದು. ನಾನು ಅವನಿಗಾಗಿ ನನ್ನ ಪೂರ್ತಿ ಜೀವನವನ್ನು ತ್ಯಾಗ ಮಾಡಿದ್ದೇನೆ. ಇವರ ಆಸೆ ಆಕಾಂಕ್ಷೆಗಳನ್ನು ಪೂರೈಸಲು ನಾನು ಹಗಲು ರಾತ್ರಿ ದುಡಿದಿದ್ದೇನೆ. ಆದರೆ ನನ್ನ ಪರಿಶ್ರಮವನ್ನು ಎಂದಿಗೂ ಕಷ್ಟ ಎಂದು ಭಾವಿಸಿರಲಿಲ್ಲ. ನಾನು ಮುಖ ಎತ್ತಿ ನನ್ನ ಹೆಂಡತಿಯತ್ತ ನೋಡಿದೆ. ಅವಳ ಕಣ್ಣಲ್ಲಿ ನೀರು ಬರುತ್ತಿತ್ತು. ಅವಳಿಗೂ ಅರ್ಥವಾಗಿತ್ತು. ಈಗ ನಮ್ಮ ಮಕ್ಕಳು ಮಕ್ಕಳಾಗಿರಲಿಲ್ಲ, ಅವರು ಯುವಕರಾಗಿದ್ದಾರೆ. ಅವರು ಈಗ ಕೇವಲ ತಮ್ಮ ಬಗ್ಗೆ ಯೋಚಿಸುವಷ್ಟು ತಿಳುವಳಿಕೆ ಉಳ್ಳವರಾಗಿದ್ದಾರೆ. ನಾನು ನನ್ನ ಮಗನಿಗೆ ಹೇಳಿದೆ, ಆಕಾಶ್, ನೀನು ಏನು ಮಾತನಾಡುತ್ತಿದ್ದೀಯಾ? ನಾವು ನಿನ್ನ ಅಪ್ಪ ಅಮ್ಮ ನಿಮಗಾಗಿ ಏನೆಲ್ಲ ಮಾಡಿಲ್ಲ. ಈಗ ನೀವು ಸಂಪಾದಿಸಲು ಯೋಗ್ಯರಾಗಿದ್ದೀರಿ ಅಂದ ಮಾತ್ರಕ್ಕೆ ಈಗ ನೀವು ಹೇಳಿದಂತೆ ಕೇಳಬೇಕೇ? ಅವನು ಕೈ ಎತ್ತಿ ಸನ್ನೆ ಮಾಡಿ ನನಗೆ ಸುಮ್ಮನೆ ಇರುವಂತೆ ಹೇಳಿ ಅಸಭ್ಯವಾಗಿ ಮಾತನಾಡುತ್ತಿದ್ದನು. ಹಾಗಾದರೆ ನೀವು ಹೇಳುತ್ತಿರುವುದೇನು? ನಾನು ನಿಮಗೆ ಏನನ್ನೂ ಹೇಳಬಾರದು. ನಿಮ್ಮನ್ನು ತಲೆ ಮೇಲೆ ಹೊತ್ತು ಕೂರಿಸಿಕೊಳ್ಳಬೇಕೇ? ನಾನು ಯಾವುದೇ ತಪ್ಪು ಮಾತನಾಡುತ್ತಿಲ್ಲ. ನಿಮಗೆ ಅರ್ಥ ಮಾಡಿಸುತ್ತಿದ್ದೇನೆ. ನೀವು ಮೇಲಿನ ಕೊಠಡಿಗೆ ಶಿಫ್ಟ್ ಆಗಬೇಕು. 1 ಕೋಣೆಯ AC ಖರ್ಚು ಉಳಿಯುತ್ತದೆ. ನಿಮಗೆ ಗೊತ್ತಿದೆಯಾ ಕರೆಂಟ್ ಬಿಲ್ ಎಷ್ಟು ಬರುತ್ತಿದೆ ಎಂದು? ನಿಮಗೆ ಹೇಗೆ ಗೊತ್ತಾಗುತ್ತದೆ? ಕರೆಂಟ್ ಬಿಲ್ ನಾವು ಕಟ್ಟುತ್ತಿದ್ದೇವೆ. ನಾನು ಹೇಳಿದೆ, ಮಗ, ಹೀಗೆಲ್ಲ ಮಾತನಾಡಬೇಡ. ಒಂದು ಸಮಯದಲ್ಲಿ ನಾನು ಕರೆಂಟ್ ಬಿಲ್ ಕಟ್ಟುತ್ತಿದ್ದೆ. ನೀನು ನಮಗೆ ಮೇಲಿನ ಕೋಣೆಗೆ ಹೋಗಲು ಹೇಳುತ್ತಿದ್ದೀಯಾ? ಅಲ್ಲಿ ಬೇಸಿಗೆಯಲ್ಲಿ ಎಷ್ಟು ಸೆಕೆ ಇರುತ್ತದೆ ಎನ್ನುವುದು ನಿನಗೆ ಗೊತ್ತೇ? ಇದೇ ಮೇಲಿನ ಕೋಣೆ ಬಿಸಿಲಿನಿಂದ ಕೂಡಿರುತ್ತದೆ. ಈ ವಯಸ್ಸಿನಲ್ಲಿ ನಮಗೆ ಇಬ್ಬರಿಗೂ ಅಲ್ಲಿಗೆ ಹೋಗುವುದು ತುಂಬ ಕಷ್ಟವಾಗುತ್ತದೆ. ರಾತ್ರಿ ಸಮಯದಲ್ಲಿ ಸೆಕೆ ಹೇಗಾದರೂ ತಡೆದುಕೊಳ್ಳಬಹುದು, ಆದರೆ ಹಗಲಿನಲ್ಲಿ ಸೂರ್ಯ ನೆತ್ತಿಯ ಮೇಲೆ ಬಂದು ನಿಲ್ಲುತ್ತಾನೆ. ಕರೆಂಟ್ ಕೂಡ ಪದೇ ಪದೇ ಹೋಗುತ್ತಿರುತ್ತದೆ. ಮೇಲಿನ ಕೋಣೆಗೆ ಇನ್ವರ್ಟರ್ ಕನೆಕ್ಷನ್ ಇಲ್ಲ. ಕೆಳಗೆ ಬಿಸಿಲಿನ ತಾಪ ಸ್ವಲ್ಪವಾದರೂ ಕಡಿಮೆ ಇದೆ. ನೀವು ನಮ್ಮ ಕೋಣೆಯ AC ಬಂದ್ ಮಾಡಿ, ಇಲ್ಲ ತೆಗೆದು ಹಾಕಿ. ಆದರೆ ನಮಗೆ ಕೆಳಗಿನ ಕೋಣೆಯಲ್ಲಿ ಇರಲು ಬಿಡಿ. ನಾವು ಮೇಲ್ಗಡೆ ಹೋಗುವುದಿಲ್ಲ. ನಮ್ಮ ಮಗ ನಮ್ಮ ಮಾತು ಕೇಳಿಸಿಕೊಳ್ಳಲು ತಯಾರಿರಲಿಲ್ಲ. ಅವನು ಹೇಳಿದನು, ನಾನು ಹೇಳುವುದನ್ನು ಹೇಳಿದ್ದೇನೆ. ಈಗ ನೀವು ಕೆಳಗಡೆ ಇರುವಂತಿಲ್ಲ, ಮೇಲೆ ಹೋಗಲೇಬೇಕು. ಇದು ನಾವು 3 ಅಣ್ಣ ತಮ್ಮಂದಿರು ಸೇರಿ ನಿರ್ಧರಿಸಿದ್ದೇವೆ. ಇನ್ನು ಮುಂದೆ ನೀವು ಕೆಳಗಡೆ ಇರುವುದನ್ನು ನಾವು ಸಹಿಸುವುದಿಲ್ಲ. ಈ ಮನೆಯ ಈ ಭಾಗ ನಮ್ಮ 3ರಿಗೆ ಸೇರಿರುವುದು. ನಿಮ್ಮಿಂದಾಗಿ ಕರೆಂಟ್ ಬಿಲ್ ತುಂಬ ಹೆಚ್ಚು ಬರುತ್ತಿದೆ. ನಾನು ಹೇಳಿದೆ, ಮಗ, ನನ್ನ ಪೆನ್ಷನ್ ಹಣ ಬರುತ್ತದೆ, ಅದು ನಿಮ್ಮ ಕೈಗೆ ಸೇರುತ್ತದೆ. ನೀವು ನಮಗಾಗಿ ಇಷ್ಟನ್ನು ಮಾಡುವುದಿಲ್ಲವೇ? ನಿಮ್ಮ ಪೆನ್ಷನ್ ಹಣ ಬರುವುದು ಕೇವಲ 70,000. ಮನೆಯ ಖರ್ಚು ತಿಂಗಳಿಗೆ 1 ಲಕ್ಷಕ್ಕಿಂತಲೂ ಹೆಚ್ಚು ಆಗುತ್ತದೆ. ರೇಷನ್, ಕರೆಂಟ್ ಬಿಲ್, ಗ್ಯಾಸ್ ಬಿಲ್, ಮಕ್ಕಳ ಫೀಸ್ ಮತ್ತು ಇದರ ನಡುವೆ ಇನ್ನಿತರ ಖರ್ಚು ನಾವೇ ನೋಡಿಕೊಳ್ಳಬೇಕಾಗುತ್ತದೆ. ಯಾರಿಗಾದರೂ ಹುಷಾರಿಲ್ಲದಿದ್ದರೆ ಅವರ ಆಸ್ಪತ್ರೆ ಖರ್ಚು ಕೂಡ ನಾನೇ ನೋಡಬೇಕಾಗುತ್ತದೆ. ನೀವು ನಿಮ್ಮ ಪೆನ್ಷನ್ನಿಂದಲೇ ಮನೆ ನಡೆಯುತ್ತಿದೆ ಎಂದುಕೊಂಡಿದ್ದೀರಾ? ನಾನು ಹೇಳಿದೆ, ಹಾಗೇನೂ ಇಲ್ಲ ಮಗ. ಒಂದು ಕಾಲದಲ್ಲಿ ನಾನು ಕೂಡ ಪೂರ್ತಿ ಮನೆ ಖರ್ಚು ನಿಭಾಯಿಸಿದ್ದೇನೆ. ಯಾರ ಮೇಲೂ ದೂರು ಹೇಳುತ್ತಿರಲಿಲ್ಲ ಮತ್ತು ನೀವು ಕೂಡ ನಿಮ್ಮ ಕೋಣೆಯಲ್ಲಿ AC ಹಾಕಿಕೊಂಡು ಕುಳಿತಿರುತ್ತೀರಿ. ನಾನು ನಿಮಗೆ ಯಾವತ್ತೂ ಏನನ್ನೂ ಹೇಳಲಿಲ್ಲ. ನಾನು ಇಷ್ಟು ಹೇಳಿದ ಮೇಲೆ ನನ್ನ ಮಗ ಕೋಪ ಮಾಡಿಕೊಂಡು ಕೂಗಾಡಲು ಶುರು ಮಾಡಿದನು. ನೀವು ಎಂಥ ತಂದೆ ತಾಯಿಗಳು? ನಿಮಗೆ ನಿಮ್ಮ ಮಕ್ಕಳ ಸುಖವನ್ನು ನೋಡಲಾಗುವುದಿಲ್ಲವೇ? ನಿಮಗೆ ಕೇವಲ ನಿಮ್ಮ ಬಗ್ಗೆ ಅಷ್ಟೇ ಚಿಂತೆ. ನಿಮಗೆ ನಿಮ್ಮ ಐಷಾರಾಮಿ ಜೀವನ ಬೇಕು. ನನ್ನ ಹೆಂಡತಿ ಅವನು ಧ್ವನಿ ಎತ್ತಿ ಮಾತನಾಡುವುದನ್ನು ಕೇಳಿ ನನ್ನ ಕೈ ಮೆಲ್ಲಗೆ ಹಿಡಿದಳು. ನನಗೆ ಗೊತ್ತಿತ್ತು ಅವನ ಈ ಮಾತು ಅವಳ ಹೃದಯವನ್ನು ಚುಚ್ಚಿರುತ್ತದೆ ಎಂದು. ಅವಳು ನನಗೆ ಹೇಳಿದಳು, ಇದರಲ್ಲಿ ವಾದ ಮಾಡುವುದು ವ್ಯರ್ಥ. ನೀವು ಸುಮ್ಮನಿರಿ. ಈಗ ನಮ್ಮ ಮಕ್ಕಳು ತುಂಬ ದೊಡ್ಡವರಾಗಿದ್ದಾರೆ. ಅವರು ದೊಡ್ಡವರಾಗಿ ಅವರ ತಂದೆ ತಾಯಿಗಳನ್ನು ಚಿಕ್ಕವರನ್ನಾಗಿ ಮಾಡಿದ್ದಾರೆ. ಹೀಗಾಗಿ ನೀವು ಸುಮ್ಮನೆ ಇರುವುದೇ ಒಳ್ಳೆಯದು. ಅವಳು ಮೌನವಾಗಿ ಎದ್ದು ಹೊರಗೆ ಹೋದಳು. ನಾನು ನನ್ನ ಮಗನನ್ನು ಕೋಪದಿಂದ ನೋಡಿದೆ. ಆದರೆ ಅವನಿಗೆ ಇದರಿಂದ ಯಾವುದೇ ವ್ಯತ್ಯಾಸವೂ ಆಗಲಿಲ್ಲ. ಅವನಿಗೆ ಇದು ಯಾವ ದೊಡ್ಡ ವಿಷಯವೂ ಆಗಿರಲಿಲ್ಲ. ನನಗೆ ತುಂಬ ದುಃಖವಾಯಿತು. ದುಃಖವಾಗದಿರಲು ಹೇಗೆ ಸಾಧ್ಯ?
ನಾನು ನನ್ನ ಮಕ್ಕಳಿಗಾಗಿ ಏನೆಲ್ಲ ಮಾಡಿದೆ. ಇಂದು ಅದೇ ಮಕ್ಕಳು ಪ್ರತಿಯೊಂದು ವಿಷಯದ ಬಗ್ಗೆಯೂ ಲೆಕ್ಕ ನೀಡುತ್ತಿದ್ದಾರೆ. ತಂದೆ ತಾಯಿಗಳನ್ನು ಮೇಲಿನ ಕೋಣೆಗೆ ಕಳುಹಿಸಿ ಅವರು ಕಷ್ಟ ಅನುಭವಿಸುವುದನ್ನು ನೋಡುವುದು ಅವರಿಗೆ ದೊಡ್ಡ ವಿಷಯವಾಗಿರಲಿಲ್ಲ. ಇದರಿಂದ ಅವರಿಗೆ ಏನು ವ್ಯತ್ಯಾಸ ಆಗಲಿಲ್ಲ. ಅವರ ಜೀವನ ಆರಾಮಾಗಿ ನಡೆಯುತ್ತಿತ್ತು. ನಾನು ಕೋಣೆಯಿಂದ ಹೊರಬರುವಾಗ ನನ್ನ ಮಗನ ಕಡೆ ನೋಡಿದೆ ಮತ್ತು ಹೇಳಿದೆ, ಮಗ ಕೇಳು, ಒಂದಲ್ಲ ಒಂದು ದಿನ ಇದರ ಬಗ್ಗೆ ನೀನು ಖಂಡಿತವಾಗಿಯೂ ಪಶ್ಚಾತ್ತಾಪ ಪಡುವ ಸಮಯ ಬಂದೇ ಬರುತ್ತದೆ. ಆಗ ನೀನು ಅಂದುಕೊಳ್ಳುವೆ, ನಾನು ನನ್ನ ಅಪ್ಪ ಅಮ್ಮನ ಜೊತೆ ಏಕೆ ಹೀಗೆಲ್ಲ ನಡೆದುಕೊಂಡೆ. ಆಗ ನಿನಗೆ ಅಳುವ ಹೊರತು ಬೇರೆ ದಾರಿ ಇರುವುದಿಲ್ಲ. ನನ್ನ ಮಾತು ಕೇಳಿ ಅವನಿಗೆ ಯಾವುದೇ ವ್ಯತ್ಯಾಸವಾಗಲಿಲ್ಲ. ಅವನು ಮೌನವಾಗಿ ನಿಂತು ನನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದನು. ಅವನು ತನ್ನ ಅಪ್ಪಾಜಿಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಆರಾಮಾಗಿ ಮಾತನಾಡುವಷ್ಟು ಪ್ರಬುದ್ಧನಾಗಿ ಬೆಳೆದಿದ್ದನು. ನಾನು ಕೋಣೆಯಿಂದ ಹೊರ ಬಂದಾಗ ನನ್ನ ಎದುರು ನನ್ನ ದೊಡ್ಡ ಸೊಸೆ ನಿಂತಿದ್ದಳು. ಅವಳು ದೊಡ್ಡ ದೊಡ್ಡ ಕಣ್ಣು ಬಿಟ್ಟು ನಗುತ್ತಿದ್ದಳು. ಅವಳು ನಿಧಾನಕ್ಕೆ ನಡೆಯುತ್ತಾ ನನ್ನ ಹತ್ತಿರ ಬಂದಳು. ನನ್ನ ಎದುರು ನಿಂತುಕೊಂಡಳು ಮತ್ತು ತುಂಬ ಪ್ರೀತಿ ತುಂಬಿದ ಧ್ವನಿಯಲ್ಲಿ ಮೆಲ್ಲನೆ ಶಬ್ದಗಳಿಂದ ಹೇಳುತ್ತಿದ್ದಳು, ಅಪ್ಪಾಜಿ ನೋಡಿದ್ರಾ, ನಾನು ನಿಮಗೆ ಮೊದಲೇ ಹೇಳಿದ್ದೆ, ನನ್ನ ವಿಷಯದಲ್ಲಿ ತಲೆ ಹಾಕಬೇಡಿ, ನನ್ನಿಂದ ದೂರ ಇರಿ. ನಾನು ನಿಮಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದೆ, ಆದರೆ ನೀವು ನನ್ನ ಮಾತು ಕೇಳಲಿಲ್ಲ. ಈಗ ನೋಡಿ ನಿಮ್ಮ ಜೊತೆ ಏನು ನಡೆಯಿತೆಂದು. ಈಗ ನೀವು ಮುಖ ತೋರಿಸಲು ಯೋಗ್ಯರಲ್ಲ. ನಿಮ್ಮ ಮಗ ನಿಮ್ಮ ಕೈಯಿಂದ ಜಾರಿ ಹೋದರು. ನಾನು ಕೇಳಿದ್ದೇನೆ, ನೀವು ಅವರನ್ನು ತುಂಬ ಪರಿಶ್ರಮದಿಂದ ಸಾಕಿದ್ದೀರಿ ಎಂದು. ನೋಡಿದ್ರಾ, ಇವತ್ತು ನಿಮ್ಮ ಪರಿಶ್ರಮಕ್ಕೆ ಯಾವ ಪ್ರತಿಫಲ ಸಿಕ್ಕಿತು. ಇಂದು ನಿಮ್ಮ ಮಗ ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡಿ ಅಸಂಬದ್ಧವಾಗಿ ವರ್ತಿಸುತ್ತಿದ್ದಾನೆ. ನಾನು ಅವಳ ಮಾತನ್ನು ಧೈರ್ಯ ಮತ್ತು ತಾಳ್ಮೆಯಿಂದ ಕೇಳುತ್ತಿದ್ದೆ. ನನಗೆ ಗೊತ್ತಿತ್ತು, ಅವಳು ಈ ಸಮಯದಲ್ಲಿ ನನ್ನನ್ನು ತಮಾಷೆ ಮಾಡುತ್ತಿದ್ದಾಳೆ ಎಂದು. ಇಲ್ಲಿಯವರೆಗೆ ನನ್ನ ಮಕ್ಕಳ ಪ್ರಶ್ನೆ ಇತ್ತು. ಅವರು ನನ್ನ ಸ್ವಂತ ಮಕ್ಕಳು. ನಾನು ಅವರನ್ನು ನಿಂದಿಸಲು ಸಾಧ್ಯವಿಲ್ಲ. ಆದರೆ ನನಗೆ ಈ ಹುಡುಗಿಯ ಮೇಲೆ ಮೊದಲಿನಿಂದಲೂ ತುಂಬ ಕೋಪ ಇತ್ತು. ಇವಳು ನಮಗೆ ಯಾವಾಗಲೂ ಇಷ್ಟವಾಗಲಿಲ್ಲ. ಈ ಹುಡುಗಿಯನ್ನು ನಮ್ಮ ಮಗನಿಗೆ ಮದುವೆ ಮಾಡಿಕೊಳ್ಳುವುದು ನಮಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಏಕೆಂದರೆ ಅವಳು ತುಂಬ ಚಾಲಾಕಿ ಹುಡುಗಿ. ನಾನು ಅವಳ ಪರಿವಾರದ ಬಗ್ಗೆ ಮೊದಲೇ ತಿಳಿದುಕೊಂಡಿದ್ದೆ. ಅವಳು ಒಳ್ಳೆಯ ಕ್ಯಾರೆಕ್ಟರ್ ಇರುವ ಹುಡುಗಿ ಆಗಿರಲಿಲ್ಲ. ಅವಳು ನನ್ನ ಮಗನನ್ನು ತನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸಿಕೊಂಡಿದ್ದಳು. ನಮ್ಮ ಮಗ ಅವಳ ಪ್ರೀತಿಯಲ್ಲಿ ಎಷ್ಟು ಮುಳುಗಿ ಹೋಗಿದ್ದನೆಂದರೆ ಅವನಿಗೆ ಅವಳ ಹೊರತು ಬೇರೆ ಯಾರೂ ಕಾಣಿಸುತ್ತಿರಲಿಲ್ಲ. ಅವನು ಅವಳ ಪ್ರೀತಿಯಲ್ಲಿ ಕುರುಡನಾಗಿದ್ದನು. ಅವಳು ಅಂತಹ ಯಾವ ಜಾದು ಮಾಡಿದ್ದಳು ಗೊತ್ತಿಲ್ಲ. ಅವಳ ಬಗ್ಗೆ ಒಂದು ಮಾತನ್ನು ಕೇಳಲು ಸಿದ್ಧನಿರಲಿಲ್ಲ. ಅವನು ಮೊದಲು ನಮ್ಮ ಜೊತೆ ಜೋರಾಗಿ ಮಾತನಾಡಿದವನಲ್ಲ. ಆದರೆ ಅವಳ ಪ್ರೀತಿಯಲ್ಲಿ ಮುಳುಗಿದ ನಂತರ ನಮ್ಮ ಜೊತೆ 1 ವರ್ಷ ಜಗಳವಾಡುತ್ತಾ ಬಂದನು. ಮದುವೆ ಮಾಡಿಕೊಳ್ಳುವುದಾದರೆ ಅದೇ ಹುಡುಗಿಯನ್ನು ಮದುವೆ ಮಾಡಿಕೊಳ್ಳುತ್ತೇನೆ. ನಾವು ಸ್ವಲ್ಪ ಪ್ರಯತ್ನಿಸಿದರೆ ಆಕಾಶ್ ಆ ಹುಡುಗಿ ಜೊತೆ ಮದುವೆ ಮಾಡಿಕೊಳ್ಳುವುದನ್ನು ತಪ್ಪಿಸಬಹುದಿತ್ತು. ಆದರೆ ನಾವು ಯೋಚನೆ ಮಾಡಿದೆವು, ನಮ್ಮ ಮಗ ಅವಳನ್ನು ಮದುವೆ ಮಾಡಿಕೊಳ್ಳುವುದರಿಂದ ಸಂತೋಷವಾಗಿ ಇರುತ್ತಾನೆ ಎಂದಾದರೆ ನಾವು ಏಕೆ ಅವನನ್ನು ತಡೆದು ಅವನ ಸಂತೋಷವನ್ನು ಹಾಳು ಮಾಡುವುದು. ಹೀಗಾಗಿ ನಾವು ಅವನ ಸಂತೋಷದ ಜೀವನದ ದೃಷ್ಟಿಯಿಂದ ಅವಳ ಜೊತೆ ಮದುವೆ ಮಾಡಿದೆವು. ಇದರ ಪರಿಣಾಮವನ್ನು ನಾವು ಇಂದಿಗೂ ಅನುಭವಿಸುತ್ತಿದ್ದೇವೆ. ನಮಗೆ ಹೊರಗಿನವರ ಬಗ್ಗೆ ಯಾವ ದೂರು ಇರಲಿಲ್ಲ. ಹೊರಗಿನವರಿಗೂ ನಮ್ಮ ಬಗ್ಗೆ ಯಾವ ದೂರು ಇರಲಿಲ್ಲ. ನಮ್ಮ ದೂರು ಇರುವುದು ಕೇವಲ ನಮ್ಮ ಮಕ್ಕಳಲ್ಲಿ ಮಾತ್ರ. ಏಕೆಂದರೆ ನಾವು ಅವರನ್ನು ತುಂಬ ಪ್ರೀತಿಸುತ್ತಿದ್ದೆವು. ನಾವು ಅವರಿಗಾಗಿ ತುಂಬ ಪರಿಶ್ರಮ ಪಟ್ಟಿದ್ದೆವು. ನಮಗೆ ಅನಿಸಿತ್ತು, ನಾವು ಈಗ ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿದರೆ, ಮುಂದೆ ಅವರು ಒಳ್ಳೆಯ ಕೆಲಸದಲ್ಲಿ ತೊಡಗಿಸಿಕೊಂಡರೆ ಅವರು ನಮ್ಮ ವೃದ್ಧಾಪ್ಯದಲ್ಲಿ ನಮಗೆ ಆಸರೆ ಆಗುತ್ತಾರೆ. ಆದರೆ ನನಗೆ ಗೊತ್ತಿರಲಿಲ್ಲ, ಇವರು ದೊಡ್ಡವರಾದ ಮೇಲೆ ನಮ್ಮನ್ನೇ ದೋಚಿ ತಿನ್ನುತ್ತಾರೆ ಎಂದು. ಸಾಯಂಕಾಲ ನಾನು ಮತ್ತು ನನ್ನ ಹೆಂಡತಿ ನಮ್ಮ ಸಾಮಾನುಗಳನ್ನು ತೆಗೆದುಕೊಂಡು ಮೇಲ್ಗಡೆ ಕೋಣೆಗೆ ಬಂದೆವು. ಈ ಕೋಣೆಯ ಗೋಡೆ ಪ್ಲಾಸ್ಟರ್ ಕೂಡ ಮಾಡಿರಲಿಲ್ಲ. ನಾವು ಇದನ್ನು ಹೆಚ್ಚು ಬಳಸದೇ ಇರುವ ಅನುಪಯುಕ್ತ ಸಾಮಾನುಗಳನ್ನು ಇಡಲು ಮಾಡಿದ್ದೆವು. ಆದರೆ ನಮಗೇನು ಗೊತ್ತಿತ್ತು, ಮುಂದೆ ಒಂದು ದಿನ ನಮ್ಮನ್ನೇ ಅನುಪಯುಕ್ತ ವಸ್ತುವಾಗಿ ಇಲ್ಲಿ ಬಿಸಾಡುತ್ತಾರೆ ಎಂದು. ಇಲ್ಲಿ ತುಂಬ ಸೆಕೆ ಇತ್ತು. ನಮ್ಮ ಮಕ್ಕಳು ನಮ್ಮ ಬಗ್ಗೆ ಇಷ್ಟೊಂದು ಅಸಡ್ಡೆ ತೋರಿಸುತ್ತಿರುವುದನ್ನು ನಾವು ಸಹಿಸಿಕೊಂಡಿರುವಾಗ ಈ ಬಿಸಿಲು ಸೆಕೆ ಸಹಿಸಿಕೊಳ್ಳುವುದು ಕಷ್ಟವಲ್ಲ. ದಿನ ಹೇಗೋ ಕಳೆಯಿತು. ಆದರೆ ರಾತ್ರಿ ಕರೆಂಟ್ ಇರಲಿಲ್ಲ. ಕೋಣೆಯಲ್ಲಿ ತುಂಬ ಸೆಕೆ ಆಗುತ್ತಿತ್ತು. ರಾತ್ರಿ ಪೂರ್ತಿ ನಿದ್ದೆ ಬರಲಿಲ್ಲ. ಇಬ್ಬರು ಮಗ್ಗಲು ಬದಲಾಯಿಸುತ್ತಾ ಮಲಗಿದ್ದೆವು. ಇಲ್ಲಿ ಸೊಳ್ಳೆ ಕೂಡ ತುಂಬ ತೊಂದರೆ ಕೊಡುತ್ತಿದ್ದವು. ನಾನು ರಾತ್ರಿ ಪೂರ್ತಿ ಎಚ್ಚರವಾಗಿದ್ದು ಹಳೆಯ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದೆ. ನಾನು ಕಳೆದ ದಿನಗಳಲ್ಲಿ ಮಾಡಿರೋ ಪಾಪಕ್ಕೆ ಇಂದು ಶಿಕ್ಷೆ ಸಿಗುತ್ತಿದೆ. ಆದರೆ ನನ್ನ ಅಪ್ಪ ಅಮ್ಮನ ಮನಸ್ಸನ್ನು ಎಂದಿಗೂ ನೋಯಿಸಿರಲಿಲ್ಲ. ಅವರ ಸೇವೆ ಮಾಡುವುದು ನನ್ನ ಕರ್ತವ್ಯ ಎಂದುಕೊಂಡಿದ್ದೆ. ಆದರೂ ನನಗೆ ಈ ರೀತಿ ಏಕೆ ಆಗುತ್ತದೆ? ನಾನು ಇದನ್ನೆಲ್ಲ ಏಕೆ ಅನುಭವಿಸುತ್ತಿದ್ದೇನೆ? ಬೆಳಿಗ್ಗೆ 4 ಗಂಟೆಯ ಸಮಯ. ನನಗೆ ಎಲ್ಲದಕ್ಕೂ ಉತ್ತರ ಸಿಕ್ಕಿತ್ತು. ನನ್ನ ಮನಸ್ಸು ಭಾರವಾಯಿತು. ನನ್ನ ಹೃದಯ ಚಿಕ್ಕ ಮಕ್ಕಳಂತೆ ಅಳುತ್ತಿತ್ತು. ನನ್ನ ಹೆಂಡತಿಯ ಕಡೆಗೆ ನೋಡಿದೆ. ಅವಳ ಕಣ್ಣಲ್ಲೂ ನೀರು ತುಂಬಿತ್ತು. ಅವಳು ಮೌನವಾಗಿದ್ದಳು. ತಲೆ ತಗ್ಗಿಸಿ ಒಂದು ಕಡೆ ದೃಷ್ಟಿ ಇಟ್ಟು ನಿಂತಿದ್ದಳು. ಸೊಳ್ಳೆ ಕೆಲವೊಮ್ಮೆ ಮುಖ, ಇನ್ನು ಕೆಲವೊಮ್ಮೆ ಕೈ ಕಾಲುಗಳನ್ನು ಕಚ್ಚುತ್ತಿದ್ದವು.
ನಾನು ಈ ಮನೆಯನ್ನು ನನ್ನ ಪರಿಶ್ರಮದಿಂದ ನನಗಾಗಿ ಮತ್ತು ನನ್ನ ಮಕ್ಕಳ ನೆಮ್ಮದಿಯ ಜೀವನಕ್ಕಾಗಿ ಕಟ್ಟಿದ್ದೆ. ಇಂದು ಅದೇ ಮನೆ ನನಗೆ ಹೇಳುತ್ತಿತ್ತು, ನಿನ್ನ ಪರಿಶ್ರಮ ನಿನಗೆ ಯಾವುದಕ್ಕೂ ಪ್ರಯೋಜನ ಬರಲಿಲ್ಲ. ನನಗೆ ದೇವರ ಅವಶ್ಯಕತೆ ಇತ್ತು. ನಾನು ಪದೇ ಪದೇ ದೇವರಲ್ಲಿ ಪ್ರಾರ್ಥಿಸುತ್ತಿದ್ದೆ, ನನಗೆ ನಿನ್ನ ಸಹಾಯ ಬೇಕು. ನನಗೆ ಗೊತ್ತಿತ್ತು, ದೇವರ ಎದುರು ಬೇಡಿಕೊಂಡರೆ ಖಂಡಿತವಾಗಿಯೂ ಸಹಾಯ ಮಾಡುತ್ತಾನೆ ಎಂದು. ಬೇರೆಲ್ಲ ಜನರು ನಮ್ಮ ಕಷ್ಟವನ್ನು ನೋಡಿ ತಮಾಷೆ ಮಾಡುತ್ತಾರೆ. ದೇವರು ಮಾತ್ರ ನನ್ನನ್ನು ಈ ಕಷ್ಟದಿಂದ ಪಾರು ಮಾಡಲು ಸಾಧ್ಯ. ನಾನು ಹೇಗೋ ಸುಧಾರಿಸಿಕೊಳ್ಳುತ್ತಿದ್ದೆ. ಆದರೆ ನನ್ನ ಹೆಂಡತಿಯ ಪರಿಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಅವಳು ಸೆಕೆಯನ್ನು ತಡೆದುಕೊಳ್ಳುತ್ತಿರಲಿಲ್ಲ. ಸೆಕೆಯಿಂದಾಗಿ ಅವಳ ಆರೋಗ್ಯ ಬಹುಬೇಗನೆ ಹಾಳಾಗುತ್ತಿತ್ತು. ಇದು ನಮ್ಮ ಮಕ್ಕಳಿಗೂ ಗೊತ್ತಿದೆ. ಆದರೂ ಅವರು ನಮ್ಮನ್ನು ಈ ಪರಿಸ್ಥಿತಿಗೆ ತಂದಿದ್ದಾರೆ. ನನಗೆ ಅನಿಸುತ್ತಿದೆ, ಅವರು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದಾರೆ. ತಂದೆ ತಾಯಿಗಳು ಕಷ್ಟಪಡುವುದು ಅವರಿಗೆ ಕಾಣಿಸುವುದಿಲ್ಲ. ಬೆಳಿಗ್ಗೆ 6 ಗಂಟೆಗೆ ನಾನು ಅವಳ ಹತ್ತಿರ ಹೋಗಿ ನೋಡಿದೆ. ಅವಳು ಕೋಣೆಯಲ್ಲಿ ಸುಮ್ಮನೆ ಕುಳಿತಿದ್ದಳು. ನಾನು ನನ್ನ ಹೆಂಡತಿಗೆ ಸ್ವಲ್ಪವೂ ಕಷ್ಟ ಅನುಭವಿಸಲು ಬಿಟ್ಟಿರಲಿಲ್ಲ. ಅವಳ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ನಾನು ಪೂರೈಸಿದ್ದೆ. ಅವಳನ್ನು ತುಂಬ ಚೆನ್ನಾಗಿ ನೋಡಿಕೊಂಡಿದ್ದೆ. ನಾನು ಅವಳನ್ನು ತುಂಬ ಪ್ರೀತಿಸುತ್ತಿದ್ದೆ. ನಾವಿಬ್ಬರು ಪ್ರೀತಿಸಿ ಮದುವೆಯಾಗಿದ್ದೆವು. ಆದರೆ ಈಗ ಅವಳ ಅವಶ್ಯಕತೆಗಳನ್ನು ಪೂರೈಸಲು ನಾನು ಅಸಹಾಯಕನಾಗಿದ್ದೆ. ಅವಳು ಅಳಲು ಪ್ರಾರಂಭಿಸಿ ನನ್ನನ್ನು ಬೇಡಿಕೊಳ್ಳುವ ಮೊದಲೇ ನಾನು ಅವಳ ಹತ್ತಿರ ಹೋಗಿ ಕುಳಿತುಕೊಂಡು ಅವಳ ಕೈಯನ್ನು ಹಿಡಿದುಕೊಂಡು ಅವಳಿಗೆ ಸಮಾಧಾನ ಮಾಡುತ್ತಾ ಹೇಳಿದೆ, ಚಿಂತೆ ಮಾಡಬೇಡ ಮೀನಾಕ್ಷಿ, ನಮಗೆ ದೇವರು ಸಹಾಯ ಮಾಡುತ್ತಾನೆ. ದೇವರ ಮೇಲೆ ನಂಬಿಕೆ ಇಡು. ದೇವರು ನಮ್ಮನ್ನು ಅಸಹಾಯಕರನ್ನಾಗಿ ಮಾಡುವುದಿಲ್ಲ. ಆದರೆ ನಮ್ಮ ಮಕ್ಕಳು ನಮ್ಮನ್ನು ಅಸಹಾಯಕರನ್ನಾಗಿ ಮಾಡಿದ್ದಾರೆ. ಇದು ನನಗೆ ಬೇಸರ ತಂದಿದೆ. ನನ್ನ ಹೆಂಡತಿ ಹೇಳಿದಳು, ಖಂಡಿತವಾಗಿಯೂ ದೇವರು ಎಲ್ಲವನ್ನೂ ಸರಿ ಮಾಡುತ್ತಾನೆ. ಆದರೆ ನಾವು ಮಕ್ಕಳನ್ನು ಶಪಿಸುವುದು ಬೇಡ. ಅವರ ಜೀವನ ಹಾಳಾಗುವುದನ್ನು ನಾವು ಬಯಸುವುದಿಲ್ಲ. ಆದರೆ ನನಗೆ ಭಯ ಇರುವುದು, ನಾವು ಈ ವಯಸ್ಸಿನಲ್ಲಿ ಅವರಿಂದ ನೋವು ಅನುಭವಿಸಿದರೆ ಖಂಡಿತವಾಗಿಯೂ ಅವರು ತಮ್ಮ ಜೀವನದಲ್ಲಿ ಯಶಸ್ಸು ಕಾಣುವುದಿಲ್ಲ. ಈ ವಯಸ್ಸಿನಲ್ಲಿ ಅವರು ನಮಗೆ ಎಷ್ಟು ತೊಂದರೆ ಕೊಡುತ್ತಿದ್ದಾರೆ. ನಾವು ಮಕ್ಕಳನ್ನು ಶಪಿಸದೇ ಇರಬಹುದು, ಆದರೆ ನಮ್ಮ ಹೃದಯ ಅಳುತ್ತಿದೆ. ಹೀಗೆ ಹೇಳುತ್ತಾ ಅವಳು ತನ್ನ ಕೈಗಳಿಂದ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ನಾನು ಅವಳ ತಲೆಯನ್ನು ನನ್ನ ಮಡಿಲಲ್ಲಿ ಹಾಕಿಕೊಂಡು ಹೇಳಿದೆ, ನಿನಗೆ ನೆನಪಿದೆಯಾ, ಆಕಾಶ್ ನಮ್ಮ ಜೀವನದಲ್ಲಿ ಬಂದಾಗ ನಾವು ಎಷ್ಟು ಸಂತೋಷಪಟ್ಟಿದ್ದೆವು. ನಮ್ಮ ಮೊದಲ ಮಗ, ಮೊದಲ ವಂಶದ ಕುಡಿ ನಮ್ಮ ಜೀವನಕ್ಕೆ ಬಂದಿದ್ದ. ನಾವು ಎಷ್ಟು ಹೆಮ್ಮೆ ಪಟ್ಟಿದ್ದೆವು. ಅವನು ನಿಧಾನಕ್ಕೆ ದೊಡ್ಡವನಾಗುತ್ತಾ ನಡೆಯಲು ಕಲಿತಾಗ ನಾವು ನಮ್ಮ ವೃದ್ಧಾಪ್ಯಕ್ಕೆ ಆಸರೆ ಸಿಕ್ಕಿತು ಎಂದುಕೊಂಡೆವು. ಆದರೆ ನಮಗೇನು ಗೊತ್ತಿತ್ತು, ಈ ಆಸರೆ ಮುಂದೆ ಒಂದು ದಿನ ನಮ್ಮನ್ನು ಅಸಹಾಯಕರನ್ನಾಗಿ ಮಾಡುತ್ತದೆ ಎಂದು. ನಾನು ಅವಳಿಗೆ ಹೇಳಿದೆ, ನನಗೆ ಎಲ್ಲವೂ ನೆನಪಿದೆ. ನಾನು ಯಾವುದನ್ನು ಮರೆತಿಲ್ಲ. ನನಗೆ ಈಗಲೂ ನಂಬಿಕೆ ಇದೆ. ಅವರು ಸುಧಾರಿಸುತ್ತಾರೆ. ದೇವರು ಅವರಿಗೆ ಒಳ್ಳೆಯ ಬುದ್ಧಿ ಕೊಡುತ್ತಾನೆ. ಅವರಿಗೆ ಯೋಚನೆ ಮಾಡುವ ಶಕ್ತಿ ಕೊಡುತ್ತಾನೆ. ಅವರು ಮಾಡುತ್ತಿರುವ ತಪ್ಪಿಗೆ ಅವರಿಗೆ ಬೇಗನೆ ಪಶ್ಚಾತ್ತಾಪವೂ ಆಗುತ್ತದೆ. ಆದರೆ ನನಗೆ ಎಲ್ಲರಿಗಿಂತ ಹೆಚ್ಚು ಕೋಪ ನನ್ನ ದೊಡ್ಡ ಸೊಸೆಯ ಮೇಲೆ ಬರುತ್ತಿದೆ. ಇದರಲ್ಲಿ ಅವಳ ಕೈವಾಡ ತುಂಬ ದೊಡ್ಡದಿದೆ. ನನ್ನ ಹೆಂಡತಿ ಹೇಳಿದಳು, ಇಲ್ಲ, ಇದರಲ್ಲಿ ಯಾರ ಕೈವಾಡವೂ ಇಲ್ಲ. ಇದರಲ್ಲಿ ಇರುವುದು ಕೇವಲ ನಮ್ಮ ಕೈವಾಡ ಅಷ್ಟೇ. ನಾವು ಅವರನ್ನು ಅತಿಯಾಗಿ ಪ್ರೀತಿಸಿ ಹಾಳು ಮಾಡಿದೆವು. ನನ್ನ ಅಮ್ಮ ಯಾವಾಗಲೂ ಹೇಳುತ್ತಿದ್ದಳು, ಮಕ್ಕಳನ್ನು ಒಂದು ಮಟ್ಟಕ್ಕೆ ಮಾತ್ರ ಪ್ರೀತಿಸಬೇಕು. ನಾವು ಅವರನ್ನು ಹದ್ದು ಮೀರಿ ಪ್ರೀತಿಸಿದರೆ ಅವರು ಹಾಳಾಗುತ್ತಾರೆ. ಆದರೆ ಆ ಸಮಯದಲ್ಲಿ ನಾನು ನನ್ನ ಅಮ್ಮನ ಮಾತನ್ನು ಕೇಳಲಿಲ್ಲ. ನಮ್ಮ ಮಕ್ಕಳ ಎಲ್ಲ ಆಸೆಗಳನ್ನು ಪೂರೈಸಲು ಪ್ರಯತ್ನಿಸಿದೆವು. ಅವರು ಅಸಭ್ಯವಾಗಿ ಮಾತನಾಡಿದರೆ ನಾವು ಅದನ್ನು ನಗುವಿನೊಂದಿಗೆ ತೆಗೆದುಕೊಂಡು ಹೇಳುತ್ತಿದ್ದೆವು, ನೋಡು ನಮ್ಮ ಮಗು ಎಷ್ಟು ಮುದ್ದಾಗಿ ಮಾತನಾಡುತ್ತಿದೆ ಎಂದು. ಆದರೆ ನಾವು ಆಗಲೇ ಅವರಿಗೆ ಬುದ್ಧಿ ಹೇಳಿ ಅರ್ಥ ಮಾಡಿಸಿದರೆ ಬಹುಶಃ ಇಂದು ಈ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿರಲಿಲ್ಲ. ನಮ್ಮ ಮಕ್ಕಳಿಗೆ ದೊಡ್ಡವರೊಂದಿಗೆ ಹೇಗೆ ಸಭ್ಯತೆಯಿಂದ ಮಾತನಾಡಬೇಕು ಎನ್ನುವುದು ಗೊತ್ತಿರಲಿಲ್ಲ. ಅವರ ಮನಸ್ಸಿಗೆ ಏನು ಬರುತ್ತದೆ ಅದನ್ನು ಮಾತನಾಡುತ್ತಾರೆ. ಅದರಿಂದ ಬೇರೆಯವರ ಮನಸ್ಸಿಗೆ ಎಷ್ಟು ನೋವಾಗುತ್ತದೆ ಎಂದು ಯೋಚನೆ ಮಾಡುವುದಿಲ್ಲ. ಜನರು ತುಂಬ ಸಲ ನನಗೆ ಇದರ ಬಗ್ಗೆ ದೂರು ಕೂಡ ಹೇಳಿದ್ದರು. ಆಗ ನಾನು ಏನಾದರೂ ಹೇಳಿ ಅವರ ಬಾಯಿ ಮುಚ್ಚಿಸುತ್ತಿದ್ದೆ. ಮೀನಾಕ್ಷಿ ಹಳೆಯ ನೆನಪು ಮಾಡಿಕೊಳ್ಳುತ್ತಿದ್ದಳು. ನಾನು ಮೌನವಾಗಿ ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದೆ. ಅವಳ ಮಾತುಗಳಲ್ಲಿ ನೋವು ಮತ್ತು ಪಶ್ಚಾತ್ತಾಪ ಇತ್ತು. ಈಗ ನಮಗೆ ಪಶ್ಚಾತ್ತಾಪ ಪಟ್ಟುಕೊಳ್ಳುವುದು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ. ನಾನು ಬೆಳಗ್ಗಿನ ಸಮಯ ನಿದ್ದೆ ಮಾಡಿ ಎದ್ದ ನಂತರ ನನ್ನ ಹೆಂಡತಿಗೆ ತುಂಬ ಜ್ವರ ಬಂದಿತ್ತು. ತುಂಬ ಸೆಕೆಯಿಂದಾಗಿ ಅವಳು ಕಾಯಿಲೆ ಬಿದ್ದಿದ್ದಳು. ಅವಳು ಉಸಿರಾಡಲು ಕಷ್ಟಪಡುತ್ತಿದ್ದಳು. ನಾನು ತಕ್ಷಣವೇ ನನ್ನ ಮಕ್ಕಳಿಗೆ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತೆ ತಿಳಿಸಲು ಕೆಳಗಡೆ ಬಂದೆ. ನನ್ನ ಚಿಕ್ಕ ಮಗ ಗಮನ್ ಎದ್ದಿದ್ದನು. ಅವನು ಅಂಗಳದಲ್ಲಿ ಸೋಫಾ ಮೇಲೆ ಕುಳಿತು ಮೊಬೈಲ್ ನೋಡುತ್ತಿದ್ದನು. ಇವನು ನನ್ನ ಇಬ್ಬರು ಮಕ್ಕಳಿಗಿಂತ ಹೆಚ್ಚು ಓದಿಕೊಂಡಿದ್ದನು. ನಾನು ಅಂದುಕೊಂಡೆ, ಇವನು ನನ್ನ ಮಾತನ್ನು ಅವಶ್ಯವಾಗಿ ಕೇಳುತ್ತಾನೆ. ಇವನು ನನಗೆ ಸಹಾಯ ಮಾಡುತ್ತಾನೆ. ಇವನು ಕೆಲವು ವರ್ಷಗಳಿಂದ ಹಾಸ್ಟೆಲ್ನಲ್ಲಿ ಉಳಿದಿದ್ದನು. 1 ವಾರದ ಹಿಂದಷ್ಟೇ ಮನೆಗೆ ಬಂದಿದ್ದನು. ನಾನು ಅವನಿಗೆ ಹೇಳಿದೆ, ಮಗ, ನಿಮ್ಮ ಅಮ್ಮನಿಗೆ ಹುಷಾರಿಲ್ಲ, ನಡೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ. ಅವನು ಬೇಸರದ ಧ್ವನಿಯಲ್ಲಿ ಹೇಳಿದನು, ಪ್ಲೀಸ್ ಪಪ್ಪ, ನನಗೆ ಬಲವಂತ ಮಾಡಬೇಡಿ. ನನ್ನ ಹತ್ತಿರ ಅಮ್ಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟು ಹಣ ಇಲ್ಲ, ಮತ್ತು ನಿಮ್ಮ ಇಬ್ಬರು ಮಕ್ಕಳಿಗೆ ಹೋಲಿಸಿದರೆ ನನ್ನ ಸಂಪಾದನೆ ಅಷ್ಟೊಂದು ಇಲ್ಲ.
ನಾನು ಮಾಡಿರುವ ಸಂಪಾದನೆ ನನ್ನ ಓದಿಗೆ ಖರ್ಚು ಮಾಡುತ್ತಿದ್ದೇನೆ. ಈಗ ಉಳಿದಿರುವ ಹಣವನ್ನು ನಿಮಗಾಗಿ ಖರ್ಚು ಮಾಡಿದರೆ ನಾನು ಹೇಗೆ ಜೀವನ ನಡೆಸುವುದು? ಅವನು ಹೇಳುತ್ತಿರುವ ಮಾತುಗಳನ್ನು ಕೇಳಿ ನನ್ನ ಕಣ್ಣುಗಳು ತುಂಬಿ ಬಂದವು. ನನಗೆ ಅನಿಸಿತು, ನಾನು ನನ್ನ ಪೂರ್ತಿ ಜೀವನದ ಸಂಪಾದನೆಯನ್ನು ವ್ಯರ್ಥ ಮಾಡಿದೆ ಎಂದು. ಇದಕ್ಕಿಂತ ಮೊದಲು ನಾನು ಇಷ್ಟೊಂದು ಅಸಹಾಯಕತೆ ಅನುಭವಿಸಬೇಕಾಗುತ್ತದೆ ಎಂದುಕೊಂಡಿರಲಿಲ್ಲ. ನಾನು ಹೇಳಿದೆ, ಮಗ, ನೀವು ನಿಮ್ಮ ಬಗ್ಗೆ ಎಷ್ಟು ಆಸಕ್ತಿ ವಹಿಸುತ್ತೀರಾ? ಹಾಗೆ ನಿಮ್ಮ ಅಮ್ಮನ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ, ಏಕೆಂದರೆ ಅವರೇ ನಿಮ್ಮನ್ನು ಇಷ್ಟು ಎತ್ತರಕ್ಕೆ ಬೆಳೆಯುವಂತೆ ಮಾಡಿರುವುದು. ಇಂದು ನೀವು ಇಷ್ಟು ದೊಡ್ಡವರಾಗಿ ಸಂಪಾದನೆ ಮಾಡಲು ಅವರೇ ಕಾರಣ. ಅವನು ನನ್ನ ಮಾತನ್ನು ನಿರ್ಲಕ್ಷಿಸಿ ಮನೆಯಿಂದ ಹೊರಗಡೆ ಹೋದನು. ನಾನು ಮೇಲೆ ಹೋಗಿ ನನ್ನ ಹೆಂಡತಿಯ ಮುಖ ನೋಡಿದೆ ಮತ್ತು ಹೇಳಿದೆ, ಈಗ ನಮಗಾಗಿ ಇಲ್ಲಿ ಏನೂ ಉಳಿದಿಲ್ಲ. ನಾವು ಇಲ್ಲಿಂದ ಹೊರಡುವುದೇ ಒಳ್ಳೆಯದು. ಇಲ್ಲಿದ್ದು ಇನ್ನೂ ಹೆಚ್ಚು ಅವಮಾನ ಅನುಭವಿಸುವುದು ಬೇಡ. ನಮ್ಮ ಮನೆಯಲ್ಲಿ ನಮಗೆ ಗೌರವ ಇಲ್ಲ. ಆದರೆ ಇದು ಎಲ್ಲಿಯವರೆಗೆ ನಡೆಯುತ್ತದೆ? ಅವಳು ಅಳುತ್ತಾ ಹೇಳಿದಳು, ನೀವು ಯೋಚಿಸಿದ್ದೀರಾ? ಈ ವಯಸ್ಸಿನಲ್ಲಿ ನಾವು ಎಲ್ಲಿಗೆ ಹೋಗುವುದು? ನಾವು ಸಾಕಿ ಬೆಳೆಸಿದ ಮಕ್ಕಳೇ ನಮ್ಮ ಕೈಬಿಟ್ಟರೆ ಇನ್ಯಾರು ನಮ್ಮನ್ನು ಸ್ವೀಕರಿಸುತ್ತಾರೆ? ನನ್ನಿಂದಾಗಿ ನೀವು ನಿಮ್ಮ ಎಲ್ಲ ಸಂಬಂಧಿಕರ ಸಂಬಂಧವನ್ನು ಕಳೆದುಕೊಂಡಿದ್ದೀರಿ ಮತ್ತು ಇನ್ನುಳಿದ ಸಂಬಂಧವನ್ನು ಅಮನ್ ಕಾರಣದಿಂದ ಕಳೆದುಕೊಂಡಿದ್ದೇವೆ. ನನ್ನ ಎರಡನೇ ಮಗ ನನ್ನ ಸಹೋದರನ ಮಗನೊಂದಿಗೆ ಜಗಳವಾಡಿದ್ದನು. ಇದರಿಂದಾಗಿ ನಾನು ನನ್ನ ಸಹೋದರನೊಂದಿಗೆ ಸಂಬಂಧವನ್ನು ಕಳೆದುಕೊಂಡಿದ್ದೆ. ನಿಜ ಹೇಳಬೇಕೆಂದರೆ ನನ್ನ ಅಣ್ಣ ಅತ್ತಿಗೆ ತುಂಬ ಒಳ್ಳೆಯವರು. ಅವರು ಪ್ರತಿ ತಿಂಗಳು ನಮ್ಮನ್ನು ನೋಡಲು ಬರುತ್ತಿದ್ದರು ಮತ್ತು ಬರುವಾಗ ನಮಗೆ ಅವಶ್ಯಕತೆ ಇರುವ ವಸ್ತುಗಳನ್ನು ತೆಗೆದುಕೊಂಡು ಬರುತ್ತಿದ್ದರು. ಇಷ್ಟಾದರೂ ನಾನು ನನ್ನ ಮಗನ ಕಾರಣದಿಂದ ಅವರನ್ನು ದೂರ ಮಾಡಿಕೊಂಡು ಅವರಿಗೆ ಅವಮಾನ ಮಾಡಿದ್ದೆ. ಇಂದು ನನಗೆ ನನ್ನ ಅಣ್ಣ, ಅತ್ತಿಗೆ ಮತ್ತು ಅವರ ಮಕ್ಕಳ ನೆನಪಾಗಿ ಪಶ್ಚಾತ್ತಾಪ ಆಗುತ್ತಿತ್ತು. ನಾನು ಅಂದು ದುಡುಕದಿದ್ದರೆ ಇಂದು ಅವರು ನನಗೆ ಸಹಾಯ ಮಾಡುತ್ತಿದ್ದರು. ಬೆಳಕು ಹರಿದಿತ್ತು. ನಾನು ನನ್ನ ಹೆಂಡತಿಯ ಜೊತೆ ರಸ್ತೆಯಲ್ಲಿ ನಡೆಯುತ್ತಿದ್ದೆ. ಇಬ್ಬರಿಗೂ ವಯಸ್ಸಾಗಿತ್ತು. ಕೆಲವು ವರ್ಷಗಳ ಹಿಂದೆ ನಾವು ಈ ರಸ್ತೆಯಲ್ಲಿ ನಡೆದು ಹೋಗುವಾಗ ಆಗಿನ ಪರಿಸ್ಥಿತಿ ಬೇರೆಯೇ ಇತ್ತು. ಆಗ ನಮ್ಮ ಹತ್ತಿರ ಒಂದು ಒಳ್ಳೆಯ ಜೀವನ ಇತ್ತು. ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಬಹುದಿತ್ತು. ಆದರೆ ಇಂದು ಎಲ್ಲವನ್ನು ಕಳೆದುಕೊಂಡಿದ್ದೆವು. ಮೀನಾಕ್ಷಿ ನನ್ನ ಸಹಾಯ ಪಡೆದು ನಡೆಯುತ್ತಿದ್ದಳು. ಸ್ವಲ್ಪ ದೂರ ನಡೆದ ನಂತರ ಅವಳು ಅಳುತ್ತಾ ಹೇಳಿದಳು, ನನ್ನಿಂದ ಇನ್ನೂ ಸಹಿಸಲು ಸಾಧ್ಯವಿಲ್ಲ. ನನ್ನಿಂದ ನಡೆಯಲಾಗುತ್ತಿಲ್ಲ. ಅವಳು ನೆಲದ ಮೇಲೆ ಕುಸಿದು ಬಿದ್ದಳು. ಅವಳಿಗೆ ವಯಸ್ಸಾಗಿರುವುದರಿಂದ ಅವಳ ಮಂಡಿಯಲ್ಲಿ ನೋವಿತ್ತು ಮತ್ತು ನಡೆದ ಕಾರಣ ಅವಳು ಉಸಿರಾಡಲು ಕಷ್ಟಪಡುತ್ತಿದ್ದಳು. ನಾನು ಅವಳನ್ನು ಮೇಲೆ ಎತ್ತಲು ಪ್ರಯತ್ನ ಮಾಡಿದೆ, ಆದರೆ ಅವಳು ಪುನಃ ನೆಲದ ಮೇಲೆ ಕುಸಿದು ಬಿದ್ದಳು. ನೆಲದ ಮೇಲೆ ಬಿದ್ದಿದ್ದರಿಂದ ಅವಳಿಗೆ ಗಾಯವಾಗಿ ರಕ್ತ ಬರುತ್ತಿತ್ತು. ಅವಳು ನೋವಿನಿಂದ ಅಳುತ್ತಿದ್ದಳು. ನಾನು ನೋವಿನಿಂದ ಮಕ್ಕಳನ್ನು ಕೂಗುತ್ತಿದ್ದೆ. ನನ್ನ ಮಕ್ಕಳು ನೋಡಿಯೂ ನೋಡದವರಂತೆ ಉಳಿದು ಬಿಟ್ಟರು. ನನ್ನ ಹೆಂಡತಿಯ ಗಾಯದಿಂದ ಬರುವ ರಕ್ತ ನಿಲ್ಲುವ ಸೂಚನೆ ಕಾಣಿಸಲಿಲ್ಲ. ನಾನು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಅವಳು ನನಗೆ ಹೇಳುತ್ತಿದ್ದಳು, ನನಗೆ ತುಂಬ ಸಂತೋಷವಿದೆ. ನಾನು ನಿಮ್ಮ ಜೊತೆ ಇಷ್ಟು ವರ್ಷ ಸಂತೋಷದಿಂದ ಕಳೆದಿರುವುದಕ್ಕೆ. ನನಗೆ ಎಲ್ಲಕ್ಕಿಂತ ನೆಮ್ಮದಿ ಕೊಡುವ ವಿಷಯ ಎಂದರೆ ನಾನು ನಿಮ್ಮ ತೋಳಿನಲ್ಲಿ ಪ್ರಾಣ ಬಿಡುತ್ತಿದ್ದೇನೆ. ನಾವಿಬ್ಬರೂ ತುಂಬ ಪ್ರೀತಿಯಿಂದ ಜೀವನ ಮಾಡಿದೆವು. ಪ್ರತಿಯೊಂದು ಕಷ್ಟ ಸುಖದಲ್ಲಿ ಒಬ್ಬರಿಗೊಬ್ಬರು ಆಸರೆಯಾಗಿ ನಿಂತಿದ್ದೆವು. ಆಗ ಒಬ್ಬ ಹುಡುಗ ಗಾಡಿಯಿಂದ ಇಳಿದನು. ನಮ್ಮನ್ನು ನೋಡಿ ಗಾಬರಿಯಿಂದ ಹತ್ತಿರ ಬಂದನು. ಅವನು ತುಂಬ ಪ್ರಬುದ್ಧನಂತೆ ಕಾಣುತ್ತಿದ್ದನು. ಅವನು ಹತ್ತಿರ ಬಂದು ಕೇಳಿದನು, ಅಂಕಲ್, ಆಂಟಿಗೆ ಏನಾಯಿತು? ನಾನು ನಮ್ಮ ಕಥೆಯನ್ನು ಹೇಳಿದೆ. ಅವನು ತಿರಸ್ಕಾರದ ದೃಷ್ಟಿಯಿಂದ ನಮ್ಮ ಮನೆಯ ಕಡೆ ನೋಡಿದನು ಮತ್ತು ಆಂಟಿಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ, ನಡೆಯಿರಿ, ನೀವು ಗಾಬರಿಯಾಗಬೇಡಿ. ಅವನು ನನ್ನ ಮಕ್ಕಳನ್ನು ಶಪಿಸುತ್ತಿದ್ದನು. ನಾನು ಹೇಳಿದೆ, ನನ್ನ ಮಕ್ಕಳಿಗೆ ಕೆಟ್ಟದಾಗಲೆಂದು ದೇವರಲ್ಲಿ ಕೇಳಿಕೊಳ್ಳಬೇಡ. ಅವರು ನನ್ನ ರಕ್ತ ಹಂಚಿಕೊಂಡು ಹುಟ್ಟಿದ್ದಾರೆ. ಹುಡುಗ ನಗುತ್ತಾ ಹೇಳಿದನು, ಅಂಕಲ್, ನೀವು ನಿಮ್ಮ ಮಕ್ಕಳ ಬಗ್ಗೆ ಕೆಟ್ಟದಾಗಿ ಯೋಚಿಸದೇ ಇರಬಹುದು, ಆದರೆ ಮೇಲಿನವನು ನೋಡುತ್ತಿರುತ್ತಾನೆ. ನಿಮ್ಮ ಕಣ್ಣೀರು ಅವರನ್ನು ನಾಶ ಮಾಡುವುದರಲ್ಲಿದೆ. ಆ ಹುಡುಗ ನಮ್ಮನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ದನು. ಆದರೆ ನನ್ನ ದುರಾದೃಷ್ಟಕ್ಕೆ ನನ್ನ ಹೆಂಡತಿ ಪ್ರಪಂಚ ಬಿಟ್ಟು ಹೋಗಿದ್ದಳು. ನಾನು ಎಲ್ಲವನ್ನೂ ಕಳೆದುಕೊಂಡು ಅಳುತ್ತಿದ್ದೆ. ಆ ಹುಡುಗನಿಗೆ ಹೇಳಿದೆ, ನಾನು ಒಮ್ಮೆ ನನ್ನ ಮಕ್ಕಳ ಜೊತೆ ಮಾತನಾಡಬೇಕು. ಅವರಿಗೆ ಅವರ ಅಮ್ಮ ಈ ಪ್ರಪಂಚ ಬಿಟ್ಟು ಹೋಗಿದ್ದಾರೆ ಎಂದು ತಿಳಿಸಬೇಕು. ಆಗಲಾದರೂ ಅವರ ಹೃದಯ ಕರಗಿ ನನ್ನನ್ನು ನೋಡಲು ಬರಬಹುದು. ಅವರು ನಂಬರ್ ತೆಗೆದುಕೊಂಡು ನನ್ನ ಎರಡನೇ ಮಗನಿಗೆ ಫೋನ್ ಮಾಡಿದನು. ಆ ಕಡೆಯಿಂದ ಅಮ್ಮನ್ ಕಾಲ್ ರಿಸೀವ್ ಮಾಡಿದನು. ನಾನು ಅಳುತ್ತಾ ಹೇಳಿದೆ, ಮಗ, ನಿನ್ನ ಹತ್ತಿರ ಒಂದು ವಿಷಯ ಮಾತನಾಡಬೇಕು. ಆ ಕಡೆಯಿಂದ ತಿರಸ್ಕಾರದ ಧ್ವನಿ ಕೇಳಿಸಿತು. ಅಪ್ಪಾಜಿ, ನಿಮ್ಮಿಂದಾಗಿ ನಾವು ಖುಷಿಯಾಗಿದ್ದೇವೆ. ನನಗೆ ಗೊತ್ತಾಯಿತು ನೀವು ಸ್ವತಃ ಮನೆ ಬಿಟ್ಟು ಹೋಗಿದ್ದೀರೆಂದು. ನೀವು ನಮಗೆ ಭಾರವಲ್ಲದೆ ಇನ್ನೇನೂ ಆಗಿರಲಿಲ್ಲ. ನನಗೆ ತುಂಬ ಸಂತೋಷವಾಗಿದೆ. ಅವನ ಈ ಮಾತುಗಳು ನನ್ನನ್ನು ಶೂಲದಂತೆ ಚುಚ್ಚಿದವು. ಎದುರಿಗೆ ಕುಳಿತ ಆ ಹುಡುಗ ಆಶ್ಚರ್ಯದಿಂದ ನನ್ನನ್ನು ನೋಡುತ್ತಿದ್ದನು ಮತ್ತು ಹೇಳಿದನು, ಯಾವುದೇ ಮಕ್ಕಳು ಇಷ್ಟೊಂದು ಕಠೋರವಾಗಲು ಸಾಧ್ಯವೇ? ಮನುಷ್ಯರು ಏಕೆ ಇಷ್ಟೊಂದು ಸ್ವಾರ್ಥಿಗಳಾಗುತ್ತಾರೆ? ನಾನು ಅಮನ್ಗೆ ಹೇಳಿದೆ, ನಾನು ಇದನ್ನು ಹೇಳಲು ಫೋನ್ ಮಾಡಿದೆ. ನಿಮ್ಮ ಅಮ್ಮ ಇನ್ನಿಲ್ಲ. ಅವರು ನಿಮ್ಮಿಂದ ಶಾಶ್ವತವಾಗಿ ದೂರವಾಗಿದ್ದಾರೆ. ನಾನು ಬಯಸುತ್ತಿದ್ದೇನೆ ನೀವು ಕೊನೆಯ ಬಾರಿ ನಿಮ್ಮ ಅಮ್ಮನಿಗೆ ಅಂತಿಮ ವಿದಾಯವನ್ನು ಹೇಳಿ ಅವರಿಗೆ ಹೆಗಲು ಕೊಡಿ. ಅವರ ಮುಖವನ್ನು ಕೊನೆಯ ಬಾರಿ ನೋಡಲು ಬಯಸಿದರೆ ನೀವು ಬರಬಹುದು.
ನಾನು ಆಸ್ಪತ್ರೆಯಲ್ಲೇ ಇದ್ದೇನೆ. ಅವನು ಹೇಳಿದನು. ಇಲ್ಲ ಅಪ್ಪಾಜಿ, ನನಗೆ ಆಫೀಸ್ನಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಅದನ್ನು ಅಟೆಂಡ್ ಮಾಡುವುದು ತುಂಬ ಅವಶ್ಯಕವಾಗಿದೆ. ಅದನ್ನು ಅಟೆಂಡ್ ಮಾಡದೆ ಹೋದರೆ ನನಗೆ ಲಕ್ಷಾಂತರ ರೂಪಾಯಿ ನಷ್ಟವಾಗುತ್ತದೆ. ಆದರೂ ನಾನು ಬರಲು ಪ್ರಯತ್ನಿಸುತ್ತೇನೆ. ಇದನ್ನು ಅಣ್ಣ ಮತ್ತು ಗಮನವರಿಗೆ ತಿಳಿಸುತ್ತೇನೆ. ಅವರು ಹೋಗುವುದಾದರೆ ಹೋಗಲಿ, ನಾನು ಸಾಧ್ಯವಾದರೆ ಬರುತ್ತೇನೆ. ಇಷ್ಟು ಹೇಳಿ ಅವನು ಫೋನ್ ಕಟ್ ಮಾಡಿದನು. ನಾನು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದೆ. ಇಷ್ಟು ದಿನ ನನ್ನನ್ನು ನಾನು ನಿಯಂತ್ರಿಸಿಕೊಂಡಿದ್ದೆ, ಆದರೆ ಇಂದು ನಾನು ನನ್ನ ನಿಯಂತ್ರಣವನ್ನು ಕಳೆದುಕೊಂಡೆ. ಆ ಹುಡುಗ, ಅವನು ತನ್ನ ಹೆಸರು ಸಂಜಯ್ ಎಂದು ಹೇಳಿಕೊಂಡಿದ್ದನು, ನನ್ನ ಹತ್ತಿರ ಬಂದು ಕುಳಿತುಕೊಂಡನು ಮತ್ತು ಹೆಗಲ ಮೇಲೆ ಕೈ ಹಾಕಿ ಹೇಳಿದನು, ನೀವು ಇಷ್ಟೊಂದು ಅಳುವ ಅಗತ್ಯ ಇಲ್ಲ. ನಾನು ಅವನಿಗೆ ಹೇಳಿದೆ, ನಾನು ಅಳಬಾರದೆ. ನಾನು ನನ್ನ ಜೀವನ ನನ್ನ ಮಕ್ಕಳಿಗಾಗಿ ಸವೆಸಿದೆ. ಅವರಿಗೆ ಯಾವುದೇ ತೊಂದರೆ ಆಗಲು ಬಿಡಲಿಲ್ಲ. ಆದರೆ ಇಂದು ಅವರು ನನ್ನನ್ನು ಅವಮಾನಿಸಿದ್ದಲ್ಲದೆ ನನ್ನನ್ನೇ ನಾನು ಕೀಳಾಗಿ ನೋಡಿಕೊಳ್ಳುವಂತೆ ಮಾಡಿದರು. ಸಂಜಯ್ ನನಗೆ ಧೈರ್ಯ ಹೇಳಲು ಪ್ರಯತ್ನಿಸಿದನು. ಅಂಕಲ್, ನೀವು ತುಂಬ ಒಳ್ಳೆಯವರು. ದೇವರು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ. ಕೆಲವರು ಚಿಕ್ಕ ವಯಸ್ಸಿನಲ್ಲಿ ಪರೀಕ್ಷೆಯನ್ನು ಎದುರಿಸುತ್ತಾರೆ. ಕೆಲವರು ಈ ಪರೀಕ್ಷೆಯಿಂದ ಪಾರಾಗುತ್ತಾರೆ. ಇನ್ನು ಕೆಲವರು ವೃದ್ಧಾಪ್ಯದಲ್ಲಿ ಈ ಪರೀಕ್ಷೆಯನ್ನು ಎದುರಿಸುತ್ತಾರೆ. ನಿಮಗೆ ಈ ಪರೀಕ್ಷೆ ವೃದ್ಧಾಪ್ಯದ ಸಮಯದಲ್ಲಿ ಬಂದಿದೆ. ನೀವು ಇದರ ಬಗ್ಗೆ ಚಿಂತಿಸಬೇಡಿ. ಆಂಟಿಗೆ ನಾನು ಹೆಗಲು ಕೊಡುತ್ತೇನೆ. ಅವರ ಚಿತೆಗೆ ನಾನೇ ಬೆಂಕಿ ಇಡುತ್ತೇನೆ. ಅವನು ಮೀನಾಕ್ಷಿಯ ಅಂತಿಮ ಸಂಸ್ಕಾರಕ್ಕೆ ತಯಾರಿ ಮಾಡುತ್ತಿದ್ದನು. ನಾನು ನನ್ನ ಹೆಂಡತಿಯ ಮುಖ ನೋಡುತ್ತಿದ್ದೆ. ನನಗೆ ಹಳೆಯ ನೆನಪುಗಳು ಬಂದವು. ಈ ಮಾತು ಸತ್ಯವಾಗಿತ್ತು. ನಾನು ನನ್ನ ಕಳೆದು ಹೋದ ದಿನಗಳಲ್ಲಿ ತುಂಬ ಪಾಪ ಮಾಡಿದ್ದೆ. ನಾನು ಇದಕ್ಕಾಗಿ ಕ್ಷಮೆ ಕೂಡ ಕೇಳಿದ್ದೆ ಮತ್ತು ಇನ್ನು ಯಾವುದೇ ತಪ್ಪು ಮಾಡುವುದಿಲ್ಲ ಎಂದು ತೀರ್ಮಾನಿಸಿದೆ ಮತ್ತು ಯೋಚಿಸಿದೆ. ನನಗೆ ಇದರಿಂದ ಶಿಕ್ಷೆ ಸಿಗುವುದಿಲ್ಲ ಎಂದು. ಸತ್ಯ ಏನೆಂದರೆ, ನನ್ನ ಅಪ್ಪಾಜಿಯ ತಂಗಿ, ನನ್ನ ಅತ್ತೆ ನಮ್ಮ ಜೊತೆಗೆ ನಮ್ಮ ಮನೆಯಲ್ಲಿ ಇರುತ್ತಿದ್ದರು. ಅವರ ಮದುವೆ ನಡೆದಿತ್ತು. ಮದುವೆಯಾದ 3 ತಿಂಗಳಲ್ಲಿ ಅವರ ಗಂಡ ಅವರನ್ನು ಬಿಟ್ಟಿದ್ದರು. ಪುನಃ ಅವರ ಮದುವೆ ನಡೆಯಲಿಲ್ಲ. ಅವರು ನಮ್ಮ ಅಪ್ಪಾಜಿಯ ಜವಾಬ್ದಾರಿಯಾಗಿ ಉಳಿದರು. ಆದರೆ ನನಗೆ ಗೊತ್ತಿಲ್ಲ, ಅವರನ್ನು ನೋಡಿದರೆ ಅಸಹ್ಯ ಬರುತ್ತಿತ್ತು. ಅವರು ನನಗೆ ಇಷ್ಟವಾಗುತ್ತಿರಲಿಲ್ಲ. ಅವರು ಸ್ವಲ್ಪ ಬುದ್ಧಿಮಾಂದ್ಯರಾಗಿದ್ದರು. ಅಪ್ಪಾಜಿ ಅವರಿಗೆ ಚಿಕಿತ್ಸೆ ಕೊಡಿಸಿದ್ದರು. ಆದರೂ ಅವರು ಸರಿ ಹೋಗಲಿಲ್ಲ. ಅವರು ಗಂಡನ ಮನೆ ಬಿಟ್ಟು ಬಂದ ನಂತರ ಇನ್ನೂ ಹೆಚ್ಚು ಅನಾರೋಗ್ಯ ಪೀಡಿತರಾಗಿದ್ದರು. ಯಾವಾಗಲೂ ಹಾಸಿಗೆ ಮೇಲೆ ಮಲಗಿರುತ್ತಿದ್ದರು. ನನ್ನ ಅಣ್ಣ ಅವರ ಸೇವೆ ಮಾಡುತ್ತಿದ್ದರು, ಆದರೆ ನಾನು ಅವರಿಂದ ದೂರ ಇರುತ್ತಿದ್ದೆ. ನಾನು ನನ್ನ ಫ್ರೆಂಡ್ಸನ್ನು ಮನೆಗೆ ಕರೆದಾಗ ಅವರು ಅಂಗಳದಲ್ಲಿ ಕುಳಿತಿರುತ್ತಿದ್ದರು. ನನ್ನ ಸ್ನೇಹಿತರು ನನ್ನ ಅತ್ತೆಯನ್ನು ನೋಡಿ ತಮಾಷೆ ಮಾಡುತ್ತಿದ್ದರು. ಅವರು ಕೂಡ ನನ್ನಂತೆ ಅಸಹ್ಯ ಪಡುತ್ತಿದ್ದರು. ನಿಮ್ಮ ಅತ್ತೆ ತುಂಬ ಕೊಳಕು, ನೀವು ಅವರ ಜೊತೆ ಹೇಗೆ ಇರುತ್ತೀರಿ ಎಂದು ಕೇಳುತ್ತಿದ್ದರು. ಅವರ ಮಾತು ಕೇಳಿ ನನಗೆ ಕೋಪ ಬರುತ್ತಿತ್ತು. ನಾನು ಅತ್ತೆಯನ್ನು ದೂಷಿಸುತ್ತಿದ್ದೆ. ನಾನು ಅವರ ಜೊತೆ ಕೋಪ ಮಾಡಿಕೊಳ್ಳುವುದನ್ನು ನೋಡಿದರೆ ನನ್ನ ಅಪ್ಪಾಜಿ ನನಗೆ ಬೈಯುತ್ತಿದ್ದರು. ಅವರು ಹೇಳುತ್ತಿದ್ದರು, ಅವಳು ನನ್ನ ತಂಗಿ, ನಿನ್ನ ಅತ್ತೆ ಅಂದರೆ ಅಮ್ಮನಿಗೆ ಸಮಾನ. ನಾನು ಹೇಳುತ್ತಿದ್ದೆ, ನನ್ನ ಅಮ್ಮ ಯಾವತ್ತೂ ಈ ರೀತಿ ಕೊಳಕಾಗಿ ಇರುತ್ತಿರಲಿಲ್ಲ. ಇವರನ್ನು ಅಮ್ಮನ ಸ್ಥಾನದಲ್ಲಿ ನೋಡಲು ಸಾಧ್ಯವಿಲ್ಲ. ನನ್ನ ಅಮ್ಮನನ್ನು ಯಾರೂ ಗೇಲಿ ಮಾಡುತ್ತಿರಲಿಲ್ಲ. ಇವರಿಂದಾಗಿ ನನ್ನನ್ನು ಜನರು ಗೇಲಿ ಮಾಡುತ್ತಿದ್ದಾರೆ. ಇದನ್ನು ನಾನು ಸಹಿಸಿಕೊಳ್ಳುವುದಿಲ್ಲ. ದಿನ ಕಳೆದಂತೆ ನನ್ನ ಅತ್ತೆಯ ಬಗ್ಗೆ ತಿರಸ್ಕಾರ ಇನ್ನಷ್ಟು ಹೆಚ್ಚಾಯಿತು. ನನಗೆ ಅವರು ನಮ್ಮ ಮನೆಯಲ್ಲಿ ಇರುವುದು ಇಷ್ಟವಾಗುತ್ತಿರಲಿಲ್ಲ. ಆದರೆ ನನ್ನ ಅಪ್ಪಾಜಿ ಅವರನ್ನು ತುಂಬ ಪ್ರೀತಿಸುತ್ತಿದ್ದರು. ನಾನು ದೊಡ್ಡವನಾದ ನಂತರವೂ ಅವರನ್ನು ತಿರಸ್ಕರಿಸುವುದನ್ನು ಬಿಡಲಿಲ್ಲ. ಅವರು ವೃದ್ಧರಾಗಿದ್ದರು. ಅವರಿಗೆ ಈಗ ತಮ್ಮ ಕೆಲಸವನ್ನು ತಾವೇ ಮಾಡಿಕೊಳ್ಳಲು ಆಗುತ್ತಿರಲಿಲ್ಲ. ನಾನು ಮದುವೆಯಾಗಿ ನನ್ನ ಹೆಂಡತಿ ಮನೆಗೆ ಬಂದಳು. ಅವಳು ನನ್ನ ಅತ್ತೆಯ ಬಗ್ಗೆ ತುಂಬ ಕಾಳಜಿ ತೆಗೆದುಕೊಳ್ಳುತ್ತಿದ್ದಳು. ಅವಳು ಅವರ ಸೇವೆ ಮಾಡುತ್ತಿದ್ದಳು. ಆದರೆ ನನ್ನ ಅತ್ತೆಯ ಶರೀರದಿಂದ ಕೆಟ್ಟ ವಾಸನೆ ಬರುತ್ತಿತ್ತು. ನನ್ನ ಹೆಂಡತಿ ಅವರ ಕೋಣೆಗೆ ಹೋಗಿ ಅವರ ಸೇವೆ ಮಾಡಿ ತಿರುಗಿ ನನ್ನ ಕೋಣೆಗೆ ಬಂದಾಗ ಅವರಿಂದಲೂ ಅದೇ ರೀತಿಯ ಕೆಟ್ಟ ವಾಸನೆ ಬರುತ್ತಿತ್ತು. ನಾನು ಮೀನಾಕ್ಷಿಗೆ ಬೈಯುತ್ತಿದ್ದೆ, ನೀನು ಯಾಕೆ ಅವರ ಕೋಣೆಗೆ ಹೋಗುತ್ತೀಯಾ? ನನಗೆ ಈ ವಾಸನೆ ಬಂದರೆ ತಲೆ ಕೆಡುತ್ತದೆ. ಮೀನಾಕ್ಷಿ ಹೇಳುತ್ತಿದ್ದಳು, ಹಾಗೆಲ್ಲ ಹೇಳಬೇಡಿ, ಅವರು ನಿಮ್ಮ ತಾಯಿಗೆ ಸಮಾನ. ಈಗ ನಿಮ್ಮ ಅಪ್ಪಾಜಿ ಕೂಡ ಈ ಪ್ರಪಂಚ ಬಿಟ್ಟು ಹೋಗಿದ್ದಾರೆ. ಈಗ ಅವರನ್ನು ನೋಡಿಕೊಳ್ಳುವುದು ಅಣ್ಣ ತಮ್ಮಂದಿರ ಜವಾಬ್ದಾರಿ. ನಿಮ್ಮ ತಂದೆಯನ್ನು ನೋಡಿಕೊಳ್ಳುವುದು ಹೇಗೆ ನಿಮ್ಮ ಕರ್ತವ್ಯ ಎಂದುಕೊಂಡಿರೋ ಹಾಗೆ ಇವರನ್ನು ನೋಡಿಕೊಳ್ಳುವುದು ಕೂಡ ನಿಮ್ಮ ಕರ್ತವ್ಯ. ಇವರು ಕೂಡ ಈ ಮನೆಯ ಸದಸ್ಯರು. ಮೀನಾಕ್ಷಿಯ ಮಾತಿನಿಂದ ನನಗೆ ಕೋಪ ಬರುತ್ತಿತ್ತು. ನಾನು ಹೇಳುತ್ತಿದ್ದೆ, ನೀನು ಅವರ ಸೇವೆ ಮಾಡಬೇಕೆಂದಿದ್ದರೆ ಅವರ ಜೊತೆ ಇರು. ನನ್ನ ಹತ್ತಿರ ಬರುವ ಅವಶ್ಯಕತೆ ಇಲ್ಲ. ನಾನು ಅವರಿಂದಾಗಿ ಕೆಲವೊಮ್ಮೆ ನನ್ನ ಹೆಂಡತಿಯ ಮೇಲೆ ಬೇಸರಿಸಿಕೊಳ್ಳುತ್ತಿದ್ದೆ. ನಮಗೆ ಮಕ್ಕಳಾದ ನಂತರ ನನ್ನ ಹೆಂಡತಿ ಮಕ್ಕಳನ್ನು ನೋಡಿಕೊಳ್ಳುವುದರಲ್ಲಿ ಬ್ಯುಸಿಯಾದಳು. ಅವಳಿಗೆ ನನ್ನ ಅತ್ತೆಯ ಕಡೆ ಹೆಚ್ಚು ಗಮನ ಕೊಡಲು ಆಗುತ್ತಿರಲಿಲ್ಲ. ಅವಳು ನನ್ನ ಅತ್ತೆಯ ಜವಾಬ್ದಾರಿಯನ್ನು ನನಗೆ ಕೊಟ್ಟಳು. ಅವರಿಗೆ ಸಮಯಕ್ಕೆ ಸರಿಯಾಗಿ ಔಷಧಿ ಕೊಡುವುದು, ಊಟ ಕೊಡುವುದು, ನಾನು ಅವರ ಜವಾಬ್ದಾರಿಯನ್ನು ತೆಗೆದುಕೊಂಡೆ. ಆದರೆ ಅದನ್ನು ಸರಿಯಾಗಿ ನಿಭಾಯಿಸಲಿಲ್ಲ.
ನಾನು ಅವರಿಗೆ ಲೇಟಾಗಿ ಊಟ ಕೊಡಲು ಹೋಗುತ್ತಿದ್ದೆ. ಕೆಲವೊಮ್ಮೆ ಔಷಧಿ ಕೊಡಲು ಮರೆಯುತ್ತಿದ್ದೆ. ಹೀಗಾಗಿ ಅವರ ಆರೋಗ್ಯ ಇನ್ನಷ್ಟು ಹದಗೆಟ್ಟಿತ್ತು. ನನ್ನ ಹೆಂಡತಿ ತುಂಬ ಹಠ ಮಾಡಿದ್ದರಿಂದ ನಾನು ಒಂದು ದಿನ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆ. ಡಾಕ್ಟರ್ ನನಗೆ ಹೇಳಿದರು, ನೀವು ಇವರನ್ನು ಸಾಯಿಸಬೇಕು ಎಂದುಕೊಂಡಿದ್ದೀರಾ? ಡಾಕ್ಟರ್ ಮಾತನ್ನು ಕೇಳಿ ನಾನು ಆಶ್ಚರ್ಯಗೊಂಡೆ. ನಾನು ಬರೆದುಕೊಟ್ಟ ಔಷಧಿಯನ್ನು ಇವರಿಗೆ ಏಕೆ ಕೊಡುತ್ತಿಲ್ಲ? ಸುಳ್ಳು ಹೇಳುವಂತಿರಲಿಲ್ಲ. ಡಾಕ್ಟರಿಗೆ ಎಲ್ಲ ಗೊತ್ತಾಗಿತ್ತು. ನಾನು ಅವರಿಗೆ ಸರಿಯಾಗಿ ಔಷಧಿ ಕೊಡುತ್ತಿಲ್ಲ ಎನ್ನುವುದು. ನಾನು ಎಲ್ಲ ರೀತಿಯಿಂದಲೂ ಸಿಕ್ಕಿ ಹಾಕಿಕೊಂಡಿದ್ದೆ. ನಾನು ಯಾವುದೇ ನೆಪ ಹೇಳುವ ಮೊದಲು ಡಾಕ್ಟರ್ ಹೇಳಿದರು, ನೀವು ಇವರನ್ನು ನಿಮ್ಮ ತಾಯಿಯಂತೆ ನೋಡಿಕೊಳ್ಳುತ್ತಿಲ್ಲ, ಯಾವುದೋ ದೂರದ ಸಂಬಂಧದವರಂತೆ ನೋಡಿಕೊಳ್ಳುತ್ತಿದ್ದೀರಿ. ಏಕೆಂದರೆ ನೀವು ನಿಮ್ಮ ತಾಯಿಗೆ ಹುಷಾರಿಲ್ಲದಿದ್ದಾಗ ನೀವು ಪ್ರತಿ ವಾರ ಅವರನ್ನು ನನ್ನ ಬಳಿ ತಪಾಸಣೆಗೆ ಕರೆದುಕೊಂಡು ಬರುತ್ತಿದ್ರಿ. ಅವರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಿಮ್ಮ ಹೃದಯ ಕಂಪಿಸುತ್ತಿತ್ತು. ಆದರೆ ಈ ಮಹಿಳೆಗಾಗಿ ನಿಮ್ಮ ಹೃದಯ ಸ್ವಲ್ಪವೂ ಕರುಣೆ ತೋರಿಸುತ್ತಿಲ್ಲ. ಇದರಿಂದ ಗೊತ್ತಾಗುತ್ತದೆ ನಿಮಗೆ ಇವರ ಜವಾಬ್ದಾರಿಯನ್ನು ಯಾರೋ ಬಲವಂತವಾಗಿ ಹೊರಿಸಿದ್ದಾರೆ ಎನ್ನುವುದು. ಆದರೆ ನೋಡಿ, ಇವರಿಗೆ ವಯಸ್ಸಾಗಿದೆ. ಇವರನ್ನು ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ. ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ. ಡಾಕ್ಟರ್ ಇನ್ನೂ ಏನೇನೋ ಹೇಳುತ್ತಿದ್ದರು. ಆದರೆ ನಾನು ಅವರ ಮಾತನ್ನು ನಿರ್ಲಕ್ಷ್ಯ ಮಾಡಿದೆ. ನಾನು ಅತ್ತೆಯನ್ನು ಕರೆದುಕೊಂಡು ಮನೆಗೆ ಬಂದೆ. ಆ ಸಮಯದಲ್ಲಿ ನಾನು ಕೂಡ ಯುವಕನಾಗಿದ್ದೆ. ನಾನು ಯಾವುದನ್ನು ಅರ್ಥ ಮಾಡಿಕೊಳ್ಳಲು ತಯಾರಿರಲಿಲ್ಲ. ನನ್ನನ್ನು ನಾನು ಶಕ್ತಿಶಾಲಿ ಮತ್ತು ನಾನು ಸಂಪಾದನೆ ಮಾಡುವ ಸಾಮರ್ಥ್ಯ ಹೊಂದಿದ್ದೇನೆ ಎನ್ನುವ ಅಹಂಕಾರ ನನ್ನಲ್ಲಿತ್ತು. ಹೀಗಾಗಿ ನಾನು ಯೋಚಿಸಿದ್ದೆ, ನನ್ನ ಅತ್ತೆಯ ಬಗ್ಗೆ ಎಷ್ಟೇ ನಿರ್ಲಕ್ಷ್ಯ ವಹಿಸಿದರೂ, ಅವರಿಗೆ ತೊಂದರೆ ಕೊಟ್ಟರೂ, ಅವರನ್ನು ಅವಮಾನಿಸಿದರೂ ಯಾರೂ ನನ್ನನ್ನು ಕೇಳುವವರಿಲ್ಲ. ಅತ್ತೆ ನನ್ನ ಮಾತಿಗೆ ಅಳುತ್ತಿದ್ದರು. ಅವರು ಕಾಯಿಲೆ ಬಿದ್ದಿದ್ದರು. ಅವರ ಬುದ್ಧಿ ಸೀಮಿತದಲ್ಲಿ ಇರಲಿಲ್ಲ. ಬಾಯಿಗೆ ಬಂದಿದ್ದನ್ನು ಮಾತನಾಡುತ್ತಿದ್ದರು. ಅಪ್ಪಾಜಿ ಅವರ ಪ್ರೀತಿಯ ಅಣ್ಣನಾಗಿದ್ದನು. ಅವರು ನನ್ನ ಅಪ್ಪಾಜಿಯನ್ನು ತುಂಬ ನೆನಪಿಸಿಕೊಳ್ಳುತ್ತಿದ್ದರು. ಏಕೆಂದರೆ ನನ್ನ ಅಪ್ಪಾಜಿ ಬದುಕಿರುವಾಗ ಅವರಿಗೆ ಯಾವುದೇ ತೊಂದರೆ ಬರಲು ಬಿಡಲಿಲ್ಲ. ದೇವರು ನನ್ನನ್ನು ನೋಡುತ್ತಿರುತ್ತಾನೆ ಎನ್ನುವುದನ್ನು ನಾನು ಮರೆತು ಬಿಟ್ಟಿದ್ದೆ. ಅವನು ನನ್ನ ಪ್ರತಿ ತಪ್ಪಿಗೂ ಪ್ರತಿಫಲ ಕೊಡುತ್ತಾನೆ. ನಾನು ಈಗ ಏನು ಮಾಡುತ್ತಿದ್ದೇನೆ ಅದಕ್ಕೆ ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎನ್ನುವುದನ್ನು ಮರೆತು ಬಿಟ್ಟೆ. ಒಂದು ದಿನ ಅವರು ಹೇಳಿದರು, ಮಗ, ಇದು ತುಂಬ ಅತಿಯಾಯಿತು. ಇನ್ನು ನನ್ನಿಂದ ನಿನ್ನ ಈ ನಿಷ್ಠೂರ ನಡವಳಿಕೆಯನ್ನು ತಡೆದುಕೊಳ್ಳಲು ಆಗುವುದಿಲ್ಲ. ಕೆಲವು ವರ್ಷಗಳ ನಂತರ ಅವರು ತಮ್ಮ ಬಾಯಿ ತೆರೆದು ಸಾಮಾನ್ಯ ಎನ್ನುವಂತೆ ಮಾತನಾಡುತ್ತಿದ್ದರು. ನಾನು ಕೋಪದಿಂದ ಕೇಳಿದೆ, ಈಗ ಏನಾಯಿತು? ನಿನಗೆ ಏನು ತೊಂದರೆ? ಈಗ ಹೊಸ ಸಮಸ್ಯೆ ಏನು ಶುರುವಾಗಿದೆ? ನಿನ್ನ ಎಲ್ಲ ಔಷಧಿಗಳನ್ನು ನಿನಗೆ ಕೊಟ್ಟಾಗಿದೆ. ಆ ದಿನ ನಾನು ರಾತ್ರಿ ಅವರಿಗೆ ಔಷಧಿ ಕೊಡಲು ಬಂದಾಗ ಅವರು ತುಂಬ ಅಳುತ್ತಿದ್ದರು ಮತ್ತು ಹೇಳಿದರು, ನೀನು ಹುಟ್ಟಿದಾಗ ನಾನು ಮೊದಲು ನಿನ್ನನ್ನು ಮಡಿಲಿಗೆ ತೆಗೆದುಕೊಂಡಾಗ ನೀನು ನನಗೆ ತುಂಬ ಇಷ್ಟವಾದೆ. ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡುತ್ತಿದ್ದೇನೆ. ನನಗೆ ಅನಿಸುತ್ತಿತ್ತು ನೀನು ಕೂಡ ದೊಡ್ಡವನಾದ ಮೇಲೆ ನನ್ನನ್ನು ಪ್ರೀತಿಸುವೆ ಎಂದು. ಆದರೆ ನೀನು ಎಂದಿಗೂ ನನ್ನ ಕಡೆ ಪ್ರೀತಿಯ ದೃಷ್ಟಿಯಿಂದ ನೋಡಲಿಲ್ಲ. ಪ್ರೀತಿ ಮಾಡೋದು ದೂರದ ಮಾತು, ಗೌರವ ಕೂಡ ಕೊಡಲಿಲ್ಲ. ಇದನ್ನೆಲ್ಲ ನೋಡಿ ನನಗೆ ತುಂಬ ದುಃಖವಾಗುತ್ತಿದೆ. ನನ್ನ ಮನಸ್ಸು ಅಳುತ್ತದೆ. ನಾನು ನಿನ್ನ ಎದುರು ಕೈ ಮುಗಿದು ಕೇಳುತ್ತಿದ್ದೇನೆ. ಈಗ ನನಗಾಗಿ ನೀನು ಏನೂ ಮಾಡಬೇಡ. ಸ್ವಲ್ಪ ಸಮಯ ನನ್ನ ಜೊತೆ ಕಳೆದರೆ ಸಾಕು. ಈಗ ನನಗೆ ತುಂಬ ಕಡಿಮೆ ಸಮಯವಿದೆ. ಈ ಸಮಯವನ್ನು ನಾನು ನಿನ್ನ ಜೊತೆ ಕಳೆಯುತ್ತೇನೆ. ನನಗೆ ಬೇರೆ ಯಾವುದೇ ಸಂತಾನ ಇಲ್ಲ. ನನ್ನ ಪೂರ್ತಿ ಜೀವನ ಒಂಟಿಯಾಗೇ ಉಳಿದೆ. ಕೇವಲ ನನ್ನ ಅಣ್ಣ ಮತ್ತು ಅವರ ಕುಟುಂಬ ನನಗೆ ಎಲ್ಲವೂ ಅಂದುಕೊಂಡೆ. ಮದುವೆ ಆದರೂ ನನ್ನ ಗಂಡ ನನ್ನನ್ನು ಬಿಟ್ಟರು. ಅಲ್ಲಿಂದ ಇಲ್ಲಿಯವರೆಗೆ ಒಂಟಿ ಜೀವನ ನಡೆಸಿಕೊಂಡು ಬಂದಿದ್ದೇನೆ. ಈಗ ಉಳಿದಿರುವ ಸಮಯವನ್ನು ನಿನ್ನ ಜೊತೆ ಕಳೆಯುತ್ತೇನೆ. ನನಗಾಗಿ ಸ್ವಲ್ಪ ಸಮಯವನ್ನು ಕೊಡು. ನನ್ನ ಜೊತೆ ಕುಳಿತು ಸುಖ ದುಃಖವನ್ನು ಹಂಚಿಕೋ. ನನಗೆ ಕೋಪ ಬಂದಿತ್ತು. ನಾನು ಅವರಿಗೆ ಹೇಳಿದೆ, ನನ್ನ ಹತ್ತಿರ ಅಷ್ಟೊಂದು ಸಮಯ ಇಲ್ಲ. ನಿಮಗಾಗಿ ಸಮಯ ವ್ಯರ್ಥ ಮಾಡಲು ನಾನು ನಿಮಗೆ ಚಿಕ್ಕಂದಿನಲ್ಲಿ ನನ್ನನ್ನು ಪ್ರೀತಿಸಿ ಎಂದು ಹೇಳಿರಲಿಲ್ಲ. ಹೀಗೆ ಹೇಳಿ ನಾನು ತಿರಸ್ಕಾರದಿಂದ ಹೊರಟು ಹೋದೆ. ಇದರ ನಂತರ ನಾನು ನನ್ನ ಹೆಂಡತಿಗೆ ಹೇಳಿದೆ, ನಾನು ಅತ್ತೆಗಾಗಿ ಯಾವುದೇ ಔಷಧಿಯನ್ನು ತಂದು ಕೊಡುವುದಿಲ್ಲ. ನಿನಗೆ ಅವಳ ಬಗ್ಗೆ ಅಷ್ಟು ಚಿಂತೆ ಇದ್ದರೆ ನೀನೇ ಅವರನ್ನು ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗು. ಅವರಿಗೆ ನೀನೇ ಔಷಧಿ ಕೊಡು. ನನ್ನ ಹೆಂಡತಿ ಸುಮ್ಮನಾದಳು. ಕೆಲವು ದಿನಗಳು ಕಳೆದ ನಂತರ ನನ್ನ ಅತ್ತೆ ಈ ಪ್ರಪಂಚದಿಂದ ಹೊರಟು ಹೋದರು. ಅವರ ನಿಧನದ ನಂತರ ನನ್ನ ಜೀವನದಲ್ಲಿ ಸ್ವಲ್ಪ ಶಾಂತಿ ಮೂಡಿತು. ವಿಚಿತ್ರವಾದ ಖಾಲಿತನ ಆವರಿಸಿತ್ತು. ಒಂದು ದಿನ ನಾನು ಮನೆಗೆ ಬಂದಾಗ ಮೀನಾಕ್ಷಿ ಜೋರಾಗಿ ಅಳುತ್ತಿದ್ದಳು. ನಾನು ಅವಳ ಹತ್ತಿರ ಕುಳಿತುಕೊಂಡು ಕೇಳಿದೆ, ಏನಾಯಿತು? ಯಾಕೆ ಅಳ್ತಾ ಇದ್ದೀಯಾ? ಅವಳ ಕೈಯಲ್ಲಿ ಒಂದು ಡೈರಿ ಇತ್ತು. ಡೈರಿ ನನಗೆ ಕೊಡುತ್ತಾ ಹೇಳಿದಳು, ಇದು ಅತ್ತೆಯ ಡೈರಿ. ಅವರು ತಮ್ಮ ಕೈಯಾರೆ ಬರೆದಿದ್ದಾರೆ. ನಾನು ಪುಟ ತೆರೆದು ನೋಡಿದೆ. ಅದರ ಪ್ರತಿ ಪುಟದಲ್ಲಿಯೂ ನನ್ನ ಹೆಸರು ಬರೆಯಲಾಗಿತ್ತು. ಅವರು ನನ್ನ ಮೇಲಿನ ಪ್ರೀತಿಯನ್ನು ವ್ಯಕ್ತಪಡಿಸಿದರು. ನಾನು ಅವರೊಂದಿಗೆ ಪ್ರತಿದಿನ ಏನು ಮಾಡುತ್ತಿದ್ದೇನೆ ಅದನ್ನು ಆ ಡೈರಿಯಲ್ಲಿ ಬರೆಯಲಾಗಿತ್ತು. ಅದನ್ನು ಓದುತ್ತಿದ್ದಂತೆ ನನಗೆ ರೋಮಾಂಚನವಾಯಿತು. ಕೊನೆಯ ಪುಟಗಳಲ್ಲಿ ಅವರು ಬರೆದಿದ್ದರು, ಮಗ, ನಾನು ನಿನ್ನನ್ನು ಕ್ಷಮಿಸುವುದಿಲ್ಲ. ಆದರೆ ನೀನು ನನಗೆ ಕೊಟ್ಟ ನೋವು ನಿನ್ನ ಜೀವನದಲ್ಲಿ ಒಮ್ಮೆಯಾದರೂ ನೀನು ಅನುಭವಿಸಬೇಕು ಎಂದು ಬಯಸುತ್ತೇನೆ. ಅದು ಸ್ವಲ್ಪ ಸಮಯವಾದರೂ ಸರಿ.
ಏಕೆಂದರೆ ನೀನು ನನಗೆ ಉಂಟು ಮಾಡಿದ ನೋವು ನಿನಗೂ ಅರ್ಥವಾಗಲಿ. ಆದರೆ ಮೀನಾಕ್ಷಿ ಅವರ ಸೇವೆ ಮಾಡುವುದರಲ್ಲಿ ಹಿಂದೆ ಇರಲಿಲ್ಲ. ಹೀಗಾಗಿ ಅವಳು ನಮ್ಮ ಮಕ್ಕಳಿಂದ ಇನ್ನೂ ಹೆಚ್ಚಿನ ನೋವು ಅನುಭವಿಸುವ ಮೊದಲೇ ಈ ಪ್ರಪಂಚದಿಂದ ಹೋಗಿಬಿಟ್ಟಳು. ಆದರೆ ಈಗ ನಾನು ಒಂಟಿಯಾಗಿ ಆಸ್ಪತ್ರೆಯ ಕುರ್ಚಿಯಲ್ಲಿ ಮೌನವಾಗಿ ಕುಳಿತು ಅಳುತ್ತಿದ್ದೆ. ಸಂಜಯ್ ಪುನಃ ಬಂದು ನನ್ನ ಹೆಗಲ ಮೇಲೆ ಕೈ ಹಾಕಿ ಹೇಳಿದನು, ಅಂಕಲ್, ನೀವು ಹಳೆಯ ನೆನಪಿನಲ್ಲಿ ಕಳೆದು ಹೋಗಿದ್ದೀರಿ ಅನಿಸುತ್ತಿದೆ. ಹಿಂದೆ ಏನು ನಡೆದಿದೆಯೋ ಅದನ್ನೆಲ್ಲ ಮರೆತು ಬಿಡಿ. ಮುಂದೆ ಏನಾಗಬೇಕೋ ಅದರ ಬಗ್ಗೆ ಯೋಚಿಸಿ. ನಾನು ಕೇಳಿದೆ, ಮಗ, ನೀನು ಏನು ಓದಿದ್ದೀಯಾ? ಅವನು ಮುಗುಳ್ನಗುತ್ತಾ ಹೇಳಿದನು, ನಾನು ಹೆಚ್ಚು ವಿದ್ಯಾವಂತನಲ್ಲ, ಆದರೆ ನನಗೆ ಸಾಕಷ್ಟು ಅನುಭವವಿದೆ. ಏಕೆಂದರೆ ನಾನು ಚಿಕ್ಕವನಿದ್ದಾಗ ತುಂಬ ಬಡತನವನ್ನು ಅನುಭವಿಸಿದ್ದೇನೆ. ನನ್ನ ತಂದೆ ತಾಯಿಗಳು ನನ್ನನ್ನು ಬಿಟ್ಟು ಹೋದರು. ಈಗ ನಾನು ಏನು ಸಂಪಾದನೆ ಮಾಡಿದ್ದೇನೋ ಅದು ನನ್ನ ಪರಿಶ್ರಮದಿಂದ ಮಾಡಿರುವುದು. ನಾನು ಅವನಿಗೆ ಕೇಳಿದೆ, ನಾವು ತಂದೆ ತಾಯಿಗಳನ್ನು ಬಿಟ್ಟು ಬೇರೆ ಯಾರ ಮನಸ್ಸನ್ನಾದರೂ ನೋಯಿಸಿದರೆ ನಮಗೆ ಅದಕ್ಕೆ ಶಿಕ್ಷೆ ಸಿಗುತ್ತದೆಯೇ? ಅವನು ನನ್ನನ್ನು ಆಳವಾಗಿ ನೋಡುತ್ತಾ ಹೇಳಿದನು, ಅಂಕಲ್, ನಾನು ಅಂದುಕೊಂಡಿದ್ದೇನೆ, ಯಾರದ್ದಾದರೂ ಜವಾಬ್ದಾರಿ ನಮ್ಮ ತಂದೆ ತಾಯಿಗಳು ನಮ್ಮ ಮೇಲೆ ಹಾಕಿ ಹೋಗಿದ್ದರೆ ಅವರು ಯಾರೇ ಆಗಿದ್ದರೂ ಅವರನ್ನು ನೋಡಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿರುತ್ತದೆ. ನಮ್ಮ ತಂದೆ ತಾಯಿಗಳು ಅವರನ್ನು ಹೇಗೆ ನೋಡಿಕೊಳ್ಳುತ್ತಿದ್ದರೋ ನಾವು ಕೂಡ ಅವರನ್ನು ಹಾಗೆ ನೋಡಿಕೊಳ್ಳಬೇಕು. ನಾನು ಮೌನವಾದೆ. ನನಗೆ ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತ್ತು. ನಾನು ನನ್ನ ಅತ್ತೆಯೊಂದಿಗೆ ಒಳ್ಳೆಯ ರೀತಿ ನಡೆದುಕೊಂಡಿದ್ದರೆ, ನನ್ನ ಅಪ್ಪಾಜಿ ವಹಿಸಿದ ಜವಾಬ್ದಾರಿ ಸರಿಯಾಗಿ ನಿರ್ವಹಿಸಿದರೆ ಇಂದು ನನ್ನ ಮಕ್ಕಳು ನನ್ನ ಜೊತೆಗೆ ಇಷ್ಟೊಂದು ಕೆಟ್ಟದಾಗಿ ನಡೆದುಕೊಳ್ಳುತ್ತಿರಲಿಲ್ಲ. ಆದರೆ ಇದರ ಹಿಂದೆ ಇನ್ನೊಂದು ಕಾರಣ ಕೂಡ ಇರಬಹುದು. ನಾನು ನನ್ನ ಮಕ್ಕಳನ್ನು ತುಂಬ ಪ್ರೀತಿಯಿಂದ ಸಾಕಿದ್ದೆ. ನಾನು ಅವರನ್ನು ಅತಿಯಾಗಿ ಪ್ರೀತಿಸಿದ್ದರಿಂದ ಅವರು ಮಿತಿ ಮೀರಿ ಹೋಗಿದ್ದರು. ಅವರು ಚಿಕ್ಕವರಿರುವಾಗ ನನಗೆ ಏನಾದರೂ ಹೇಳಿ ನಿಂದಿಸಿದರೆ ನಾನು ಖುಷಿಯಾಗುತ್ತಿದ್ದೆ ಮತ್ತು ನನ್ನ ಹೆಂಡತಿಗೆ ಹೇಳುತ್ತಿದ್ದೆ, ಇವರು ತಮ್ಮ ಮುದ್ದಾದ ತೊದಲು ಮಾತುಗಳಿಂದ ನನ್ನನ್ನು ಹೇಗೆ ನಿಂದಿಸುತ್ತಿದ್ದಾರೆ ನೋಡು ಎಂದು ಹೇಳುತ್ತಿದ್ದೆ. ಆದರೆ ಆ ಸಮಯದಲ್ಲಿ ನಾನು ಅವರಿಗೆ ಬುದ್ಧಿವಾದ ಹೇಳಿ ಅವರನ್ನು ಸರಿಯಾಗಿ ತಿದ್ದಿದ್ದರೆ ಇಂದು ನಾನು ಈ ಪರಿಸ್ಥಿತಿಯನ್ನು ಅನುಭವಿಸಬೇಕಿರಲಿಲ್ಲ. ನನ್ನ ಬಗ್ಗೆ ಸ್ವಲ್ಪವಾದರೂ ಭಯ, ಗೌರವ ಇರುವಂತೆ ನೋಡಿಕೊಂಡಿದ್ದರೆ ಇಂದು ಅವರು ಧೈರ್ಯವಾಗಿ ನನಗೆ ಎದುರಾಗಿ ಮಾತನಾಡುತ್ತಿರಲಿಲ್ಲ. ಆದರೆ ಇಂದು ನಾನು ಅವರ ತಂದೆಯಾಗಿರಲಿಲ್ಲ, ಬದಲಿಗೆ ಅವರೇ ನನ್ನ ತಂದೆಯಾಗಿದ್ದರು. ನಾನು ಅವರಿಗೆ ಏನಾದರೂ ಹೇಳಿದರೆ ಅವರು ಧೈರ್ಯವಾಗಿ ಎದುರು ಉತ್ತರ ಕೊಡುತ್ತಿದ್ದರು. ಚಿಕ್ಕಂದಿನಲ್ಲಿ ನಿಮಗೆ ನಮ್ಮ ಮಾತು ತುಂಬ ಇಷ್ಟವಾಗುತ್ತಿತ್ತು, ಆದರೆ ಈಗ ಯಾಕೆ ನಮ್ಮ ಪ್ರತಿ ಮಾತು ಕೆಟ್ಟದಾಗಿ ಕಾಣಿಸುತ್ತವೆ? ನಾನು ಅವರಿಗೆ ಅರ್ಥ ಮಾಡಿಸಲು ಪ್ರಯತ್ನ ಮಾಡುತ್ತಿದ್ದೆ. ನಾನು ನಿಮಗಿಂತ ದೊಡ್ಡವನು, ನಿಮ್ಮ ತಂದೆ ಎಂದು ಹೇಳಿದರೆ ಅವರು ಹೇಳುತ್ತಿದ್ದರು, ನಾವು ಚಿಕ್ಕವರಿರುವಾಗ ನೀವು ಇದನ್ನು ನಮಗೆ ಅರ್ಥ ಮಾಡಿಸಲಿಲ್ಲ. ಈಗ ಅರ್ಥ ಮಾಡಿಸುವ ಅವಶ್ಯಕತೆ ಇಲ್ಲ, ನಮಗೆ ಇಷ್ಟ ಬಂದಂತೆ ಇರುತ್ತೇವೆ. ನನಗೆ ಸೋಲೊಪ್ಪಿಕೊಳ್ಳದ ವಿನಃ ಬೇರೆ ದಾರಿ ಇರಲಿಲ್ಲ. ಅವರು ನನ್ನ ಕೈಯಿಂದ ಜಾರಿ ಹೋಗಿದ್ದರು. ನನ್ನ ಇಬ್ಬರು ಮಕ್ಕಳು ಉನ್ನತ ಹುದ್ದೆಯಲ್ಲಿ ಇದ್ದು ಕೈ ತುಂಬ ಸಂಪಾದನೆ ಮಾಡುತ್ತಿದ್ದರು. ಆದರೂ ಅವರ ದೃಷ್ಟಿ ನನ್ನ ಪೆನ್ಷನ್ ಹಣದ ಮೇಲಿತ್ತು. ನನಗೆ ಪೆನ್ಷನ್ ಹಣ ಬಂದ ದಿನ ಅವರು ನನ್ನ ಜೊತೆ ಬಂದು ಕುಳಿತು ಸಿಹಿಯಾದ ಮಾತುಗಳನ್ನು ಆಡುತ್ತಿದ್ದರು. ಈ ಕಾರಣದಿಂದ ನಾನು ಕೂಡ ನನ್ನ ಸ್ಯಾಲರಿ ಬರುವುದನ್ನು ಕಾಯುತ್ತಿದ್ದೆ. ಏಕೆಂದರೆ ಆ ದಿನ ನನ್ನ ಮಕ್ಕಳ ಜೊತೆ ಕುಳಿತುಕೊಳ್ಳುವ ಅವಕಾಶ ಸಿಗುತ್ತಿತ್ತು. ಬೇರೆ ದಿನಗಳಲ್ಲಿ ಅವರು ನನ್ನ ಜೊತೆ ಕುಳಿತು ಮಾತನಾಡುತ್ತಿರಲಿಲ್ಲ. ನಾನು ಇಷ್ಟಪಟ್ಟು ಕೇಳಿದರೆ ಅವರು ಕೋಪ ಮಾಡಿಕೊಳ್ಳುತ್ತಿದ್ದರು ಮತ್ತು ಹೇಳುತ್ತಿದ್ದರು, ನಮಗೆ ಅಷ್ಟೊಂದು ಸಮಯವಿಲ್ಲ, ನಾವು ನಿಮ್ಮ ಹಾಗೆ ಮಾಡಲು ಕೆಲಸ ಇಲ್ಲದವರಲ್ಲ, ನಮಗೆ ಮಾಡಲು ಸಾಕಷ್ಟು ಕೆಲಸ ಇದೆ. ನಾವು ಸಂಪಾದಿಸುವ ಹಣದಿಂದ ನೀವು ಐಷಾರಾಮಿ ಜೀವನ ನಡೆಸುತ್ತಿದ್ದೀರಿ. ನಾನು ಅಂದುಕೊಳ್ಳುತ್ತಿದ್ದೆ, ಇವರು ಯಾವ ಐಷಾರಾಮಿ ಜೀವನದ ಬಗ್ಗೆ ಮಾತನಾಡುತ್ತಿದ್ದಾರೆ? ಇವರು ಸಂಪಾದಿಸಿದ ಒಟ್ಟು ಸಂಪಾದನೆ ಇವರ ಹೆಂಡತಿ ಕೈಗೆ ತಂದು ಕೊಡುತ್ತಾರೆ. ಅವರು ತಂದ ವಸ್ತುಗಳಿಗೆ ಅವರ ಹೆಂಡತಿ ಮತ್ತು ಮಕ್ಕಳಿಗೆ ಮಾತ್ರ ಹಕ್ಕು ಇರುತ್ತಿತ್ತು. ನನ್ನ ಆರೋಗ್ಯ ಹಾಳಾದಾಗ ಡಾಕ್ಟರ್ ನನಗೆ ಹಾಲು ಕುಡಿಯಲು ಹೇಳಿದ್ದರು. ಆಗ ಯಾವ ಮಗನೂ ನನಗೆ ಹಾಲು ತಂದು ಕೊಡಲಿಲ್ಲ. ಯಾವ ಒಬ್ಬ ಮಗನೂ ನಮ್ಮ ಬೇಕು ಬೇಡಗಳನ್ನು ಕೇಳಲಿಲ್ಲ. ಹೀಗಿರುವಾಗ ನಾವು ಇವರ ಸಂಪಾದನೆಯಿಂದ ಹೇಗೆ ಐಷಾರಾಮಿ ಜೀವನ ನಡೆಸುವುದು? ನಾನು ಆಸ್ಪತ್ರೆಯಲ್ಲಿ ಕುಳಿತು ನನ್ನ ಹೆಂಡತಿಯ ಮುಖವನ್ನೇ ನೋಡುತ್ತಿದ್ದೆ. ನನ್ನ ಹೆಂಡತಿ ನಮ್ಮ ಮಕ್ಕಳನ್ನು ಎತ್ತಿ ಆಡಿಸಿ ಬೆಳೆಸಿದವರು. ಅವರ ಪುಟ್ಟ ಪುಟ್ಟ ಕೈಗಳನ್ನು ಹಿಡಿದು ಸಂತೋಷಪಟ್ಟಿದ್ದಳು. ಆದರೆ ಇಂದು ಅವಳು ಇಹಲೋಕ ತ್ಯಜಿಸಿದಾಗ ಮಕ್ಕಳು ಅವರ ಮುಖ ನೋಡಲು ಕೂಡ ಬರಲಿಲ್ಲ. ನನಗೆ ಜೀವನದಲ್ಲಿ ನನ್ನ ಮಕ್ಕಳ ಬಗ್ಗೆ ಮೊದಲ ಬಾರಿ ಜಿಗುಪ್ಸೆ ಬಂದಿತ್ತು. ಮೊದಲ ಬಾರಿ ನನ್ನ ಮನಸ್ಸು ಹೇಳುತ್ತಿತ್ತು, ನನ್ನ ಮಕ್ಕಳಿಗೂ ಇದೇ ರೀತಿ ಮಕ್ಕಳು ಸಿಗಲಿ, ಅವರಿಗೂ ನಮ್ಮ ಕಷ್ಟ ಅರ್ಥವಾಗಲಿ. ವೃದ್ಧರ ಮನಸ್ಸನ್ನು ನೋಯಿಸಿದರೆ ಅವರು ಎಷ್ಟು ದುಃಖ ಪಡುತ್ತಾರೆ ಎನ್ನುವುದು ನನ್ನ ಮಕ್ಕಳಿಗೂ ಅರ್ಥವಾಗಬೇಕು. ನನ್ನ ಹೆಂಡತಿಯ ಅಂತ್ಯ ಸಂಸ್ಕಾರ ಮುಗಿದಿತ್ತು. ನಾನು ರಸ್ತೆ ಪಕ್ಕದಲ್ಲಿ ಕುಳಿತಿದ್ದೆ. ಸಂಜಯ್ ಹೇಳಿದನು, ಅಂಕಲ್, ನೀವು ನನ್ನ ಜೊತೆ ನನ್ನ ಮನೆಗೆ ಬನ್ನಿ. ನನಗೂ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ನಿಮಗೂ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ನಾವು ಒಬ್ಬರಿಗೊಬ್ಬರು ಸುಖ ದುಃಖದಲ್ಲಿ ಜೊತೆಯಾಗೋಣ. ನಾನು ನಿರಾಕರಿಸಿದೆ. ನಾನು ಯಾರಿಗೂ ಭಾರವಾಗಿರಲು ಇಷ್ಟಪಡಲಿಲ್ಲ ಮತ್ತು ಅವನಿಗೆ ನನ್ನ ಪರಿಚಯವೂ ಇರಲಿಲ್ಲ. ಆದರೂ ಅವನು ನನಗೆ ತಮ್ಮ ಮನೆಗೆ ಬರಲು ಆಹ್ವಾನಿಸುತ್ತಿದ್ದನು. ನನ್ನ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ತಯಾರಿದ್ದನು. ಅವನು ನನಗೆ ದೊಡ್ಡ ಸಹಾಯ ಮಾಡುತ್ತಿದ್ದನು.
ನಾನು ಚಿಕ್ಕಂದಿನಿಂದಲೂ ಯಾರ ಸಹಾಯವನ್ನು ಪಡೆದಿರಲಿಲ್ಲ. ನಾನು ಅಲ್ಲಿ ಕುಳಿತಿದ್ದೆ. ನನಗೆ ತುಂಬ ಸುಸ್ತಾಗಿ ಕಣ್ಣು ಕತ್ತಲು ಕವಿದಂತಾಯಿತು. ನಾನು ಎಚ್ಚರ ತಪ್ಪಿ ರಸ್ತೆ ಬದಿಯಲ್ಲಿ ಬಿದ್ದೆ. ನಾನು ಎಚ್ಚರವಾದಾಗ ಸಂಜಯ್ ನನ್ನ ಪಕ್ಕದಲ್ಲಿ ಕುಳಿತಿದ್ದ ಮತ್ತು ಹೇಳಿದನು, ಅಂಕಲ್, ನನ್ನ ತಂದೆ ತಾಯಿಗಳು ನಿಧನರಾಗಿ ತುಂಬ ವರ್ಷಗಳಾದವು. ಆದರೆ ನಾನು ನಿಮ್ಮನ್ನು ಮತ್ತು ಆಂಟಿಯನ್ನು ನೋಡಿದಾಗ ನನಗೆ ಅನಿಸಿತು, ನನ್ನ ಅಪ್ಪ ಅಮ್ಮ ನನಗೆ ವಾಪಸ್ ಸಿಕ್ಕಿದರೆಂದು. ನನಗೆ ನಿಮ್ಮ ಅವಶ್ಯಕತೆ ತುಂಬ ಇದೆ. ನೀವು ನನ್ನ ತಲೆಯ ಮೇಲೆ ಕೈ ಇಡಬಹುದೇ? ನೀವು ನನ್ನನ್ನು ನಿಮ್ಮ ಮಗ ಎಂದು ಕರೆಯುತ್ತೀರಾ? ನಾನು ನನ್ನ ಅಪ್ಪ ಅಮ್ಮನ ಪ್ರೀತಿಗಾಗಿ ಹಂಬಲಿಸುತ್ತಿದ್ದೇನೆ. ಅವನು ಅಳುತ್ತಿದ್ದನು. ನನಗೆ ಅವನು ಎಂತಹ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದಾನೆ ಎನ್ನುವುದು ಅರ್ಥವಾಯಿತು. ನಾನು ಅವನನ್ನು ತಬ್ಬಿಕೊಂಡೆ. ನನ್ನ ಮಕ್ಕಳು ನನಗೆ ಪ್ರೀತಿ ತೋರಿಸಲಿಲ್ಲ ಮತ್ತು ನನ್ನನ್ನು ತಮ್ಮವರು ಎನ್ನುವ ಭಾವನೆಯಿಂದ ನೋಡಲಿಲ್ಲ. ನೀನು ಅಪರಿಚಿತನಾದರೂ ನನಗೆ ಇಷ್ಟೊಂದು ಗೌರವ ಕೊಡುತ್ತಿರುವೆ. ನಿನಗೆ ನಾನು ಮಗ ಎಂದು ಕರೆದರೆ ನಿನಗೆ ಸಂತೋಷವಾಗುತ್ತದೆ ಎಂದಾದರೆ ನಾನು ನಿನ್ನನ್ನು ಮಗ ಎಂದು ಕರೆಯುತ್ತೇನೆ ಮತ್ತು ನಿನ್ನನ್ನು ನನ್ನ ಮಗ ಎಂದುಕೊಳ್ಳುತ್ತೇನೆ. ದಿನ ಕಳೆಯುತ್ತಿದ್ದವು. ನಾನು ಸಂಜೆನ ಮನೆಯಲ್ಲಿ ಇರುತ್ತಿದ್ದೆ. ಸ್ವಲ್ಪ ದಿನಗಳು ಕಳೆದ ನಂತರ ನನಗೆ ಗೊತ್ತಾಯಿತು, ನನ್ನ ಮಕ್ಕಳು ದುರಾಸೆಗೆ ಬಿದ್ದಿದ್ದಾರೆ ಎನ್ನುವುದು. ನನ್ನ ದೊಡ್ಡ ಮಗ ಲಂಚ ತೆಗೆದುಕೊಳ್ಳುವಾಗ ಸಿಕ್ಕಿಬಿದ್ದು ಕೆಲಸ ಕಳೆದುಕೊಂಡಿದ್ದಾನೆ. ಎರಡನೇ ಮಗನು ಕೆಲಸ ಕಳೆದುಕೊಂಡಿದ್ದನು. ಮೂರನೇ ಮಗನಿಗೆ ಆಕ್ಸಿಡೆಂಟ್ ನಡೆದಿತ್ತು. ಅವನು ಒಂದು ಕಾಲು ಕಳೆದುಕೊಂಡಿದ್ದನು. ನಾನು ಇದೆಲ್ಲ ನಡೆಯಬಾರದು ಎಂದುಕೊಂಡಿದ್ದೆ. ಆದರೆ ದೇವರು ತನ್ನ ಚಾಟಿ ಬೀಸಿದ್ದನು. ಒಂದು ದಿನ ನಾನು ನನ್ನ ಮಕ್ಕಳ ಮನೆಗೆ ಹೋದಾಗ ಅವರು ಆಶ್ಚರ್ಯದಿಂದ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನನ್ನನ್ನು ನೋಡುತ್ತಿದ್ದರು. ಅವರು ಅಂದುಕೊಂಡಿದ್ದರು ನಾನು ಕಳೆದು ಹೋಗಿದ್ದೇನೆಂದು. ನನ್ನ ದೊಡ್ಡ ಮಗ ಬಂದು ನನ್ನನ್ನು ತಬ್ಬಿಕೊಂಡು ಅಳುತ್ತಿದ್ದನು. ನಾನು ಕೂಡ ಅವನನ್ನು ತಬ್ಬಿಕೊಂಡೆ. ಅವನು ಎಷ್ಟು ತೊಂದರೆಯಲ್ಲಿದ್ದಾನೆ ಎನ್ನುವುದು ನನಗೆ ಗೊತ್ತಾಯಿತು. ನಾನು ಅವನಿಗೆ ಧೈರ್ಯ ಹೇಳಿದೆ. ಅವನು ನನ್ನಲ್ಲಿ ಕ್ಷಮೆ ಕೇಳಿದನು. ನನ್ನ ಎರಡನೇ ಮಗನು ನನ್ನ ಕಾಲಿಗೆ ಬಿದ್ದನು. ಮೂರನೇ ಮಗನು ನನ್ನಲ್ಲಿ ಕ್ಷಮೆ ಕೇಳಿದನು ಮತ್ತು ಹೇಳಿದನು, ಅಪ್ಪಾಜಿ, ನೀವು ಇಲ್ಲಿಂದ ಹೊರಟು ಹೋದ ನಂತರ ನಮಗೆ ಹೀಗೆಲ್ಲ ಆಗುತ್ತದೆ ಎಂದು ಗೊತ್ತಿರಲಿಲ್ಲ. ನಾವು ನಿಮ್ಮ ಜೊತೆ ಆ ರೀತಿ ನಡೆದುಕೊಂಡಿದ್ದಕ್ಕೆ ಇಂದು ನಮಗೆ ಶಿಕ್ಷೆಯಾಗಿದೆ. ಈ ಸಮಯದಲ್ಲಿ ನಮಗೆ ನಿಮ್ಮ ಅವಶ್ಯಕತೆ ಇದೆ. ನಾವು ನಿಮ್ಮಲ್ಲಿ ಕ್ಷಮೆ ಕೇಳಿ ಮನೆಗೆ ಕರೆದುಕೊಂಡು ಬರಲು ನಿಮ್ಮನ್ನು ಹುಡುಕಾಡಿದೆವು. ನೀವು ಎಲ್ಲಿಯೂ ಸಿಗಲಿಲ್ಲ. ನಿಮ್ಮ ಜೊತೆ ಅಂದು ಹಾಗೆ ನಡೆದುಕೊಂಡಿರುವುದಕ್ಕೆ ನಮಗೆ ತುಂಬ ನಾಚಿಕೆ ಆಗುತ್ತಿದೆ. ನನ್ನ ಮಕ್ಕಳಿಗೆ ನಾನು ಮತ್ತು ನನ್ನ ಹೆಂಡತಿ ಈ ಮನೆಯಿಂದ ಹೊರ ಹೋದ ನಂತರ ಗೊತ್ತಾಯಿತು, ಹಿರಿಯರು ಮನೆಯಲ್ಲಿ ಇರುವುದು ಎಷ್ಟು ಅವಶ್ಯಕ ಎನ್ನುವುದು. ಹಿರಿಯರ ಪ್ರಾರ್ಥನೆ, ಆಶೀರ್ವಾದ ಕಿರಿಯರಿಗೆ ಎಷ್ಟು ಅವಶ್ಯಕತೆ ಇದೆ ಎನ್ನುವುದು. ನನ್ನ ದೊಡ್ಡ ಮಗ ಹೇಳಿದನು, ನೀವು ನಮ್ಮ ಜೊತೆ ಇರಬೇಕು. ನೀವು ಎಲ್ಲಿಗೂ ಹೋಗುವ ಹಾಗಿಲ್ಲ. ನನ್ನ ಸೊಸೆ ಕೂಡ ನನ್ನಲ್ಲಿ ಕ್ಷಮೆ ಕೇಳಿದಳು. ನಾನು ಅವರನ್ನು ಕ್ಷಮಿಸಿದ್ದೆ, ಏಕೆಂದರೆ ಪ್ರಕೃತಿ ಅವರಿಗೆ ಪಾಠ ಕಲಿಸಿತು. ಆದರೆ ನಾನು ಅವರ ಜೊತೆ ಇರಲು ನಿರಾಕರಿಸಿದೆ. ಮಕ್ಕಳು ಅಳುತ್ತಾ ಕೇಳಿಕೊಂಡರು. ಆದರೆ ಈ ಹಿಂದೆ ನನ್ನ ಮಕ್ಕಳು ನನ್ನ ಕೈ ಬಿಟ್ಟಾಗ ಸಂಜಯ್ ನನಗೆ ಜೊತೆ ನೀಡಿದ್ದನು. ಈಗ ನನ್ನ ಮಕ್ಕಳು ಸಿಕ್ಕಿದ ನಂತರ ಅವನನ್ನು ಹೇಗೆ ಬಿಡಲಾಗುತ್ತದೆ? ಹೀಗಾಗಿ ನಾನು ಸಂಜಯ್ನ ಜೊತೆ ಇರುತ್ತೇನೆ ಮತ್ತು ಆಗಾಗ ನನ್ನ ಮಕ್ಕಳನ್ನು ನೋಡಲು ಬರುತ್ತೇನೆ. ಈಗ ಅವರು ಮೊದಲಿನ ಹಾಗೆ ಇರಲಿಲ್ಲ, ತುಂಬ ಬದಲಾಗಿದ್ದರು. ವೀಕ್ಷಕರೇ, ನಮ್ಮ ಈ ಕಥೆ ನಿಮಗೆ ಹೇಗೆ ಅನಿಸಿತು? ನಮ್ಮ ಕತೆ ನಿಮಗೆ ಇಷ್ಟವಾದರೆ ಅವಶ್ಯವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಹೊಸ ಭಾವನಾತ್ಮಕ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕಾಗಿ ಧನ್ಯವಾದಗಳು.